ಭಾರತದ ಒಂದು ಪಕ್ಷಿ ನೋಟ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೊನೆಯ ಸಂದರ್ಭ ಅಂದ್ರೆ ಎಕ್ಸಾಮದ ಸಮೀಪದ ಸಮಯದಲ್ಲಿ ನಾವು ಈ ರೀತಿಯಾದ ಸಬ್ಜೆಕ್ಟ್ಗಳನ್ನು ಗ್ಲಾನ್ಸ್ ಮಾಡ್ಕೋಬೇಕಂದಂಗ. ಈ ತರಗತಿಯಲ್ಲಿ 7ರಿಂದ 8 ಮ್ಯಾಪ್ ತಗೊಂಡ್ಕಿಸಂದ್ರೆ ಅದರೊಳಗ ಏನೇನು ಪೂರಕ ಮಾಹಿತಿಗಳು ನೆನಪಿಟ್ಕೋಬೇಕು ಅನ್ನೋದು. ಫಸ್ಟ್, ಇಂಡಿಯಾ. ಭಾರತದ ಕುರಿತು ಪ್ರಾಥಮಿಕ ಮಾಹಿತಿ ಫಸ್ಟ್ ಏನದಂದ್ರ, ಭಾರತದ ಭೌಗೋಳಿಕ ವಿಸ್ತೀರ್ಣ ಎಷ್ಟದ ಅಂದ್ರೆ ಬಾಯಲ್ಲಿರುವ ಹಲ್ಲುಗಳು 32, ಉಲ್ಟಾ ಮಾಡಿದ್ರೆ 23. 2 3 6 ಆಯ್ತು, 6 ಆಗನ 7, 7 ಆಗನ 8. ಇದರ ಅರ್ಥ ಎಷ್ಟಾಯ್ತು ಅಂದ್ರ 32,87,263 ಚದುರ ಕಿಲೋಮೀಟರ್ ಇದು ಭೌಗೋಳಿಕ ವಿಸ್ತೀರ್ಣವಾಗಿದೆ. ಭಾರತದ ಭೌಗೋಳಿಕ ವಿಸ್ತೀರ್ಣ 32,87,263 ಚದುರ ಕಿಲೋಮೀಟರ್. ಹಾಗಾದರೆ ಇದನ್ನ ಚದುರ ಮೈಲ್ದಾಗ ಹೇಳಂದ್ರ 12,69,219 ಚದುರ ಮೈಲ ವಿಸ್ತೀರ್ಣ ಹೊಂದಿದೆ. ಈಗ ಈ ಪಾಯಿಂಟ್ ಕೇಳುವ ಲಕ್ಷಣಗಳು ಜಾಸ್ತಿ ಇರ್ತಾವ ಚದುರ ಮೈಲ್ದಾಗ. ಪ್ರಪಂಚದ ಭೌಗೋಳಿಕ ವಿಸ್ತೀರ್ಣದಲ್ಲಿ ಭಾರತದ ಶೇಕಡ ವಿಸ್ತೀರ್ಣ ಎಷ್ಟದ ಅಂದ್ರೆ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ದಿ ವರ್ಲ್ಡ್ ಅದೊಳಗೆ ಇಂಡಿಯಾ 2.4% ಅದ. ಭಾರತ ಪ್ರಪಂಚದ ಎಷ್ಟನೆಯ ದೊಡ್ಡ ರಾಷ್ಟ್ರವಾಗಿದೆ ಅಂದ್ರೆ 7ನೆಯ ದೊಡ್ಡದಾದ ರಾಷ್ಟ್ರವಾಗಿದೆ. ಹಾಗಾದರೆ ನಮ್ಕಿಂತ 6 ದೊಡ್ಡ ಯಾವುದು ಅನ್ನೋದು ಗೊತ್ತಿದ್ದಕ್ರೆ ನಮ್ಮದು 7ನೇದು ಅನ್ನೋದು ಗೊತ್ತಾಗ್ತದ. ನಂಬರ್ 1 ರಷ್ಯಾ ಅತ್ಯಂತ ದೊಡ್ಡದಾದ ದೇಶ. ನಂಬರ್ 2 ಕೆನಡಾ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ. 3rd ಚೀನಾ ಅದ ರೀ. 4ನೇದ್ದು USA ಅದ. 5ನೇದ್ದು ಬ್ರೆಜಿಲ್ ಅದ. 6ನೇದ್ದು ಆಸ್ಟ್ರೇಲಿಯಾ ಅದ. 7ನೇದ್ದೇ ಭಾರತ. ಇವುಗಳನ್ನು ನಾವು ಬರೀಬೇಕಂದ್ರೆ ನಮ್ಮ ಕಣ್ಣು ಮುಂದೆ ಮ್ಯಾಪ್ ನೆನಪಿಗೆ ಬರ್ತಾ ಇರಬೇಕು. ಇನ್ನ ಭಾರತ ಜನಸಂಖ್ಯೆಯಲ್ಲಿ ಇವಾಗ 1ನೇ ಸ್ಥಾನನೇ ಅದ. ಜನಸಂಖ್ಯೆಯಲ್ಲಿ ಭಾರತ 1ನೆಯ ಸ್ಥಾನ ಹೊಂದಿದೆ ಈ ಸದ್ಯಕ್ಕೆ ಪ್ರೆಸೆಂಟ್ ಸಿಚುವೇಶನ್. ಇನ್ನ ಅಕ್ಷಾಂಶಿಕವಾಗಿ ರೇಖಾಂಶಿಕವಾಗಿ ಭಾರತ ಹೆಂಗ ಅಂತ ಕೇಳಿದ್ರಂದ್ರ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ನಾವು 786 ಅಂತ ಹೇಳಿ ಕೇಳಿದೇವು ನಾವು. ಈ ನಂಬರ್ 786. ಹಾಗಾದರೆ 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶದಿಂದ ಇಲ್ಲಿ ಏನದಂದ್ರೆ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ. ಇದು ಪಶ್ಚಿಮದಿಂದ ಪೂರ್ವಕ್ಕೆ ಇರುವ ಗಡಿ. ಇಲ್ಲಿದಿಂದ ನಮ್ಗ ಏನಂದ್ರ ಪಶ್ಚಿಮ ಪೂರ್ವ ಈ ಗೊತ್ತಿರಬೇಕಿದು. ಹಾಗಾದ್ರೆ ಪಶ್ಚಿಮದಲ್ಲಿ ಯಾವ ರಾಜ್ಯ ಅದ, ಪೂರ್ವಕ್ಕೆ ಯಾವ ರಾಜ್ಯ ಅದ? ಪಶ್ಚಿಮಕ್ಕೆ ಗುಜರಾತ್ ರಾಜ್ಯ ಬರ್ತದೆ. ಪೂರ್ವದಲ್ಲಿ ಯಾವುದು ಬರ್ತದ ಅಂದ್ರೆ ಅರುಣಾಚಲ ಪ್ರದೇಶ ಅಂತ ಹೇಳಿ ಬರ್ತದೆ. ಪೂರ್ವದ ತುದಿ ಯಾವುದು, ಪಶ್ಚಿಮದ ತುದಿ ಯಾವುದು ಅಂದ್ರೆ ಪಶ್ಚಿಮಕ್ಕೆ ಸರ್ ಕ್ರಿಕ್ ರೇಖೆ ಅಂತೇಳಿ ಬರ್ತದೆ. ಸರ್ ಕ್ರಿಕ್ ರೇಖೆ ಪಶ್ಚಿಮದ ಗಡಿಯಲ್ಲಿ ಅದ. ಹಾಗಾದರೆ ಏನದಂದ್ರೆ ಇದಕ್ಕ ಏನೋ ಒಂದು ಹೆಸರ ಗುಹಾರ ಮೋತಿ ಅಂತೇಳಿನೂ ಕರಿತೇವೆ ನಾವು. ಇಲ್ಲಿ ಏನೋ ಒಂದು ಪ್ಲೇಸ್ ಇಲ್ಲಿ ಏನದಂದ್ರ ಕಿಬೀತು ಅಂತೇಳಿ ಬರ್ತದೆ. ಇದು ವರ್ಡ್ ಇಷ್ಟ ಆಯ್ತು. ಹಾಗಾದರೆ ಅಲ್ಲಿದಿಂದ ಇಲ್ಲಿಗೆ ಸೂರ್ಯೋದಯದ ಡಿಫ್ರೆನ್ಸ್ ಎಷ್ಟಾಗ್ತದ ಅಂತ ಕೇಳ್ತಾರ. ಅರುಣಾಚಲ ಪ್ರದೇಶದಲ್ಲಿ ಸೂರ್ಯೋದಯ ಆದ 2 ಗಂಟೆ ನಂತರ ಇಲ್ಲಿಗೆ ಆಗ್ತದ. ಯಾಕಂದ್ರೆ ಇಲ್ಲಿದಿಂದ ಇಲ್ಲಿಗೆ ಅಪ್ರಾಕ್ಸಿಮೇಟ್ಲಿ ಭಾರತ ರೇಖಾಂಶಿಕವಾಗಿ 30 ಲಾಂಜಿಟ್ಯೂಡ್ಸ್ ಡಿಫ್ರೆನ್ಸ್ ಅದ. 15 ಲಾಂಜಿಟ್ಯೂಡಿಗೆ 1 ತಾಸು, ಮತ್ತೆ 15ಕ್ಕೆ 1 ತಾಸು. ಟೋಟಲ್ ಎಷ್ಟು ಅಂದ್ರೆ 30 ಏನದಂದ್ರೆ ಅಕ್ಷಾಂಶ. ಇದರಾಗಿದು ಮೈನಸ್ ಮಾಡಿದ್ರೆ 30 ಬರ್ತದ. ಅಪ್ರಾಕ್ಸಿಮೇಟ್ಲಿ 30 ಅಂದ್ರೆ 2 ಅವರ್ಸ್ ಡಿಫ್ರೆನ್ಸ್ ಟೈಮ್ ತೋತದ. ಇವ್ರಿಗೆ ಬೆಳಗ್ಗೆ 6 ಗಂಟೆ ಆದಕ್ರೆ ಇವ್ರು ಏನೋ ನಸಕ್ನ 4ಕ್ಕೆ ಮುಕ್ಕೊಂಡಿರ್ತಾರ ಗುಜರಾತ್ದವ್ರು. ಅಂದ್ರೆ ಇದರ ಅರ್ಥ 2 ಅವರ್ಸ್ ಡಿಫ್ರೆನ್ಸ್ ಆಗ್ತದ. ಇನ್ನ ಭಾರತ ಅಕ್ಷಾಂಶಿಕವಾಗಿ ಇಲ್ಲಿದಿಂದ ಎಲ್ಲಿಗೆ ಅದಂದ್ರ 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ
37°6' ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದೆ. ಹಾಗಾದರೆ ದಕ್ಷಿಣದಲ್ಲಿ ಇರುವಂತಹ ಪ್ರದೇಶ ಯಾವುದು? ತಮಿಳುನಾಡು. ಉತ್ತರಕ್ಕೆ ಯಾವ್ದದ ಅಂದ್ರೆ ಜಮ್ಮು ಕಾಶ್ಮೀರದ ಬದಲಾಗಿ ಈಗ ಲಡಾಖ್ ಅನ್ಕೋಬೇಕ್ರಿ ನೀವು. ಇಲ್ಲಿ ಎರಡಕ್ಕೂ ವ್ಯತ್ಯಾಸಗಳು ಏನದಾವ ಅಂತ ಕೇಳಿದ್ರ, ತಮಿಳುನಾಡು ಅತ್ಯಂತ ದಕ್ಷಿಣಕ್ಕೆ ಇರುವ ರಾಜ್ಯ, ಲಡಾಖ ಇದು ಉತ್ತರಕ್ಕೆ ಬರುವಂತಹ ಭಾರತದ ಭೌಗೋಳಿಕ ಪ್ರದೇಶ, ಕೇಂದ್ರಾಡಳಿತವಾಗಿದೆ ಲಡಾಖ್. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ತಮಿಳುನಾಡಿನಲ್ಲಿ ಕನ್ಯಾಕುಮಾರಿ ತಿಳಿದಲ್ಲ, ಇದು ಏನದಂದ್ರೆ ಭೂಪ್ರದೇಶದ ದಕ್ಷಿಣದ ತುದಿಯಾಗಿದೆ. ಕನ್ಯಾಕುಮಾರಿಯಲ್ಲಿ 3 ಸಾಗರಗಳು ಸಂಗಮಗೊಳ್ಳುತ್ತವೆ ಪ್ರದೇಶಗಳು. ಆ 3 ಪ್ರದೇಶಗಳು ಯಾವುವು ಅಂದ್ರೆ, ಒಂದನೇದ್ದು ಅರಬ್ಬಿ ಸಮುದ್ರ, ಎರಡನೆಯದ್ದು ಏನದಂದ್ರೆ ಹಿಂದೂ ಮಹಾಸಾಗರ, ಮೂರನೇದು ಯಾವುದು ಅಂತ ಕೇಳಿದ್ರೆ ಬಂಗಾಳ ಕೊಲ್ಲಿ. ಈ 3 ಪ್ಲೇಸ ಇಲ್ಲೇ ಏನದ ಜಲಭಾಗಗಳು ಇಲ್ಲೇ ಬಂದು ಸಂಗಮಗೊಳ್ತಾವ. ಎಲ್ಲಿ ಅಂದ್ರೆ ಕನ್ಯಾಕುಮಾರಿ. ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಇರುವುದು ಕನ್ಯಾಕುಮಾರಿ. ಇದು ನಮಗ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಅರಬ್ಬಿ ಸಮುದ್ರದಲ್ಲಿ ಎತ್ತರವಾದ ಶಿಖರ ಯಾವುದು ಅಂದ್ರೆ ರಾಮನ್ ಶಿಖರ. ಹಾಗಾದರೆ ಹಿಂದೂ ಮಹಾಸಾಗರದ ಹಳೆಯ ಹೆಸರು ರತ್ನಾಕರ. ಹಿಂದೂ ಮಹಾಸಾಗರದ ಹಳೆಯ ಹೆಸರು ಯಾವುದು ಅಂದ್ರೆ ರತ್ನಾಕರ. ಉತ್ತರಕ್ಕೆ ಬರುವುದು ಯಾವುದು ಅಂದ್ರೆ ಇಂದಿರಾಕೋಲ ಎನ್ನುವುದು ಉತ್ತರದ ಗಡಿಯಾಗಿದೆ. ಇಂದಿರಾಕೋಲ ಇದು ಎಲ್ಲದ ಅಂದ್ರೆ 37°6' ಉತ್ತರ ಅಕ್ಷಾಂಶದಲ್ಲಿ ಇದೆ. ಈಗ ಭಾರತ ದಕ್ಷಿಣೋತ್ತರವಾಗಿ ಎಷ್ಟದ ಅಂತ ಕೇಳ್ತಾರ. ಭಾರತ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟದ ಅಂತ ಕೇಳಿದ್ರ, ಇದನ್ನ ನಾವು ಹಿಂಗ್ ನೆನಪಿಡಿಬೇಕು. ಏನು ಅಂದ್ರ 1 2 3 4 ಅಂದ್ರೆ 3214 ಕಿಲೋಮೀಟರ್ ಇದೆ. ಇದು ಯಾವಾಗ ಇದಕ್ಕೆ ಮೈಲ್ದಾಗ ಕೇಳಿದ್ರು ಅಂದ್ರೆ 1997 ಮೈಲ್ ಉದ್ದವಾಗಿದೆ. ಇದು ಹೇಳ. ಭಾರತವು ಪೂರ್ವದಿಂದ ಪಶ್ಚಿಮಕ್ಕೆ ಇರುವ ಅಂತರ ಎಷ್ಟದ ಅಂತ ಕೇಳ್ತಾರ. ಇಲ್ಲಿಂದ ಇಲ್ಲಿಗೆ ಎಷ್ಟದ ಅಂದ್ರ 2 9 3 9. ಹಾಗಾದ್ರೆ ಇದು ಕಿಲೋಮೀಟರ್ ಆಯ್ತು. ಈ 2ರಾಗ 1 ಕಮ್ಮಿ ಮಾಡಿದ್ರ 1, 9ದಾಗ 1 ಕಡಿಮೆ ಮಾಡಿದ್ರೆ 8, 3ರಾಗ 1 ಕಡಿಮೆ ಮಾಡಿದ್ರ 2, ಮತ್ತೆ 1 ಕಡಿಮೆ ಮಾಡಿದ್ರ 2, ಎಲ್ಲಾ ತರದಾಗ ಒಂದೊಂದು ಮೈನಸ್ ಮಾಡಿದ್ರ ಇದು ಮೈಲದಾಗ ಸಿಗ್ತದ. ಭಾರತ ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಅಗಲವಿದೆ ಅಂದ್ರೆ 2933. ದಕ್ಷಿಣೋತ್ತರವಾಗಿ 3214 ಕಿಲೋಮೀಟರ್ ಅದ. ಇದು ನಮಗ ಫಸ್ಟ್ ಎಷ್ಟು ಗೊತ್ತಿರಬೇಕು. ನಮ್ಮ ರಾಷ್ಟ್ರದ ರಾಜಧಾನಿ ಯಾವುದು ಅಂದ್ರೆ ದೆಹಲಿ ಅದ. ಹಾಗಾದರೆ ದೆಹಲಿ ಎನ್ನುವುದು 77° ಪೂರ್ವ ರೇಖಾಂಶದ ಮೇಲೆ ಇದೆ. ಆ 77° ಪೂರ್ವ ರೇಖಾಂಶ ಹಿಂಗ ಕಾಲ್ಪನಿಕವಾಗಿ ದಕ್ಷಿಣ ತನಕ ಎಳ್ಕೊಂಡು ಬಂದೀವಿ ಅಂದ್ರ ಕರೆಕ್ಟ್ ದೆಹಲಿ ಮ್ಯಾಗನೆ ಬೆಂಗಳೂರದ. ಹಾಗಾದರೆ ರೇಖಾಂಶಿಕವಾಗಿ ದೆಹಲಿ ಮತ್ತು ಬೆಂಗಳೂರು ಎರಡು ಒಂದೇ ರೇಖಾಂಶದಲ್ಲಿ ಬರುತ್ತವೆ. ದೆಹಲಿ ಮತ್ತು ಬೆಂಗಳೂರು ಎರಡು ಒಂದೇ ರೇಖಾಂಶದಲ್ಲಿ ಬರುವಂತಹ ನಗರಗಳು ಆಗಿವೆ. 77. ಬೆಂಗಳೂರು 77° ರೇಖಾಂಶದಲ್ಲಿ ಅದಂದ್ರೆ 13° ಉತ್ತರ ಅಕ್ಷಾಂಶದಲ್ಲಿ ಬರುತ್ತದೆ. 13 ಉತ್ತರ ಅಕ್ಷಾಂಶ, 77 ರೇಖಾಂಶ ಪೂರ್ವದಾಗ ನಮ್ಮದು ಬೆಂಗಳೂರು ಬರ್ತದ. ಇನ್ನು ಮುಂಬೈ ಎಷ್ಟು ಬರ್ತದಂದ್ರೆ 19° ಉತ್ತರ ಅಕ್ಷಾಂಶ ಮುಂಬೈಗೆ ಬರ್ತದ. ಭಾರತದ ಭೂಮಿ ಎರೆಯ ಉದ್ದ ಅಂದ್ರ ಸುತ್ತ ಇದ್ದುದು 15,200 ಕಿಲೋಮೀಟರ್ ಭೂಮಿ ಎರೆಯ ಉದ್ದ. ಭೂಮಿ ಎರೆಯ ಉದ್ದ ಎಷ್ಟದ? ಭಾರತದೊಂದಿಗೆ ಗಡಿ ಹೊಂದಿರುವ ದೇಶಗಳ ಸಂಖ್ಯೆ ಎಷ್ಟದ ಅಂದ್ರೆ ಭೂಗಡಿ ಅನ್ನೋದು 7 ಅದ. ಇದರದು ಈ ಕಾನ್ಸೆಪ್ಟ್ಗಳು ಮೊದಲು ಗೊತ್ತಿರಬೇಕು. ನೆಕ್ಸ್ಟ್ 2ನೇ ಯೂನಿಟ್, ಇದು ಏನೇನದ? ಫಸ್ಟ್, ಆಯಿಲ್ ರಿಫೈನರಿ ಇನ್ ಇಂಡಿಯಾ.
ರಿಫೈನರಿ ಇನ್ ಇಂಡಿಯಾ. ಭಾರತದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಅಂತೇಳಿ ಬರ್ತಾವ. ಮೊದಲು ಕಚ್ಚಾ ತೈಲ ಶುದ್ಧೀಕರಣ ಅನ್ನಕ್ಕಿಂತ ಕಚ್ಚಾ ತೈಲ ಎನ್ನುವುದು ಪೆಟ್ರೋಲಿಯಂ ಎನ್ನುವ ಪದನೇ ಏನದಂದ್ರ ಈ ಅದು ಅಲ್ಲ ಖನಿಜ ತೈಲ ಅಂತೇಳಿ ಕರಿತೇವೆ ನಾವು. ಹಾಗಾಗಿ ಏನದಂದ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಎನ್ನುವುದು ಒಂದು ಬ್ಯಾರೆಲ್ ಮಾನದಲ್ಲಿ ಎಳಿತಾರ. 1 ಬ್ಯಾರೆಲ್ ಈಸ್ ಈಕ್ವಲ್ ಟು ಎಷ್ಟು ಅಂದ್ರೆ 159 ಲೀಟರ್ಗಳಿಗೆ ಸಮ. ಇದು ಕರೆಕ್ಟ್ ಗೊತ್ತಿರಲಿ. ಒಲ್ಲ ಅಂದ್ರೆ 42 US ಗ್ಯಾಲನ್ಗಳಿಗೆ ಸಮ. ಇದು UPSC ಕ್ವಶನ್. ಕಚ್ಚಾ ತೈಲ ಶುದ್ಧೀಕರಣ ಆಗುವುದು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮೆಥಡ್. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮೆಥಡ್ ಅಂತ ಹೇಳಿ ಬರ್ತಾವ. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮೆಥಡ್ ಔಷಕ ಆಸವನ ವಿಧಾನ. ಉಷ್ಣದ ಆಧಾರದ ಮೇಲೆ ಅವುಗಳ ಸಾಂದ್ರತೆಯ ತತ್ವದಿಂದ ಸಪ್ರೇಟ್ ಮಾಡ್ಕೋತ ಬರೋದಕ್ಕ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತೀವಿ. ಭಾರತದಲ್ಲಿ ಟೋಟಲ್ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಎಷ್ಟದಾವ ಅಂದ್ರೆ 23 ಅದಾವ. 23ರಾಗ 18 ಏನದಂದ್ರ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಗೌರ್ಮೆಂಟ್ ಅದಾವ. 2 ಏನದಾವ ಅಂದ್ರ ಈ ಪ್ರೈವೇಟ್ ಮತ್ತು ಪಬ್ಲಿಕ್ 2 ಮಿಶ್ರ ವಲಯಗಳದಾವ. 3 ಸಂಪೂರ್ಣವಾಗಿ ಪ್ರೈವೇಟ್ ಸೆಕ್ಟರ್ ಅದಾವ, ಖಾಸಗಿ ವಲಯದಾಗ. ಹಾಗಾದ್ರೆ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಒಂದನೇದ್ದು ಯಾವುದು? ಭಾರತದಲ್ಲಿ ಮೊದಲಿಗೆ ಕಚ್ಚಾ ತೈಲ ಸಂಶೋಧನೆಗೊಂಡಿರುವುದೇ ದಿಗ್ಬೋಯಿ, ಅಸ್ಸಾಂ. ಹಾಗಾದ್ರೆ ಅಸ್ಸಾಮದ ದಿಗ್ಬೋಯಿ ಇರುವುದು ಯಾವ ನದಿ ಪ್ರದೇಶದೊಳಗಂದ್ರೆ ಬ್ರಹ್ಮಪುತ್ರ. ಅಂದ್ರೆ ಇದರ ಅರ್ಥ ಬ್ರಹ್ಮಪುತ್ರ ನದಿ ಪ್ರದೇಶ ಎದಕ್ ಫೇಮಸ್ ಅದ ಅಂದ್ರೆ ಕಚ್ಚಾ ತೈಲ, ಕಲ್ಲಿದ್ದಲು ಮತ್ತು ಇತ್ಯಾದಿ ಶಕ್ತಿಯ ಸಂಪನ್ಮೂಲಗಳಿಗೆ ಹೆಸರುವಾಸಿಯಾಗಿದೆ. ದಿಗ್ಬೋಯಿಯಲ್ಲಿ ಕಚ್ಚಾ ತೈಲ ಭಾರತದ ಮೊದಲ ಕಚ್ಚಾ ತೈಲ ಬಾವಿ ಆಯಿತು. ಇಲ್ಲಿ ಶುದ್ಧೀಕರಣ ಚಾಲು ಆಗಿದ್ದು 1901. ಇದು ಭಾರತದ ಮೊದಲ ಆಯಿಲ್ ರಿಫೈನರಿ ಇನ್ ಇಂಡಿಯಾ. ಅಂದ್ರೆ ಭಾರತದಲ್ಲಿಯೇ ಮೊದಲಿಗೆ ಕಚ್ಚಾ ತೈಲ ಶುದ್ಧೀಕರಣ ಘಟಕನೇ ಯಾವುದು ಅಂದ್ರೆ ದಿಗ್ಬೋಯಿ. ಇದು ಒಂದು ಕಾನ್ಸೆಪ್ಟ್ ಆಯ್ತು. ಸರ್, ಟೋಟಲ್ ಏನದಂದ್ರ ಅಸ್ಸಾಮದಲ್ಲಿ 4 ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಇವೆ. ಟೋಟಲ್ ಇದನ್ನು ಹಿಡ್ಕೊಂಡೆ ದಿಗ್ಬೋಯ್ದು. ಇದು SSC. ಹೌ ಮೆನಿ ಆಯಿಲ್ ರಿಫೈನರೀಸ್ ಇನ್ ಅಸ್ಸಾಂ ಅಂತ ಕೇಳ್ತಾರ. 4 ಚಲ ಅದಾವ. 4 ಯಾವ್ಯಾವ ಅಂದ್ರೆ 1 ದಿಗ್ಬೋಯಿ ಅದ, 2 ಗವಾತಿ ಅದ, 3ನೇದು ನೂಮ್ಲಿಗಾಡ್ ಅಂತೇಳಿ ಬರ್ತದ, ನೂಮ್ಲಿಗಾಡ್. 4ನೇದು ಬೊಂಗೈಗಾಂವ್ ಅಂತ ಹೇಳಿ ಬರ್ತದ. ಇವು 4 ಏನದ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಎಲ್ಲಿ ಅದಾವ ಅಂದ್ರೆ ಅಸ್ಸಾಂ. PSI ಕೇಳಿದ್ರು, ಇಂಡಿಯನ್ ಲಾರ್ಜೆಸ್ಟ್ ಆಯಿಲ್ ರಿಫೈನರಿ ಯಾವುದು ಅಂದ್ರೆ ಜಾಮ್ನಗರ್. ಜಾಮ್ನಗರ್ ಎನ್ನುವುದು ರಿಲಯನ್ಸ್ ಒಡೆತನಕ್ಕೆ ಒಳಪಟ್ಟಿದೆ. ರಿಲಯನ್ಸ್ ಕಂಪ್ನಿದವ್ರದ್ದು ಜಾಮ್ನಗರ್ ಇಂಡಿಯನ್ ಲಾರ್ಜೆಸ್ಟ್ ಅನ್ನಕ್ಕಿಂತ ವರ್ಲ್ಡ್ ಲಾರ್ಜೆಸ್ಟ್ ಆಯಿಲ್ ರಿಫೈನರಿ. ಹಾಗಾದರೆ ಯಾವ ರಾಜ್ಯದಲ್ಲಿ ಅದ? ಜಾಮ್ನಗರ ಎನ್ನುವುದು ಗುಜರಾತ್. ಜಾಮ್ನಗರ ಇದಕ್ಕೆ ಪ್ರಸಿದ್ಧಿಯಾದ ನಗರ, ಕಚ್ಚಾ ತೈಲಕ್ಕೆ ಪ್ರಸಿದ್ಧಿಯಾದ ನಗರ ರೀ ಸದ್ಯಕ್ಕಿದು. ನೆಕ್ಸ್ಟ್ ಮತ್ತೆ ಎಲ್ಲೆಲ್ಲದವ ಭಾರತದೊಳಗ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು? ಮಥುರಾ ಅಂತ ಹೇಳಿ ಬರ್ತದ, ಉತ್ತರ ಪ್ರದೇಶ. ಮಥುರಾ UP. ಪಾಣಿಪತ್ತ ಹರಿಯಾಣ. ಪಾಣಿಪತ್ ಎಲ್ಲದ ಅಂದ್ರ ಹರಿಯಾಣ ರಾಜ್ಯದಲ್ಲಿ ಪಾಣಿಪತ್ ಅಂತ ಹೇಳಿ ಬರ್ತದ. ನೆಕ್ಸ್ಟ್ ಬರೋದೇ ಏನದಂದ್ರ ಇನ್ನ ಏನೋ ಒಂದು ಏನಂದ್ರ ಭಾತಿಂಡ ಅಂತ ಹೇಳಿ ಬರ್ತದ. ಹಾಗಾದ್ರಿ ಭಾತಿಂಡ ಎಲ್ಲದ ಅಂತ ಕೇಳ್ತಾರ. ಇದು ಪಂಜಾಬ್ ರಾಜ್ಯದೊಳಗೆ ಬರ್ತದ. ಭಾತಿಂಡ ಇದು ಗುರು ಗೋವಿಂದ ಸಿಂಗ ಎನ್ನುವುದ ಹೆಸರಿನಾಗದ. ಗುರು ಗೋವಿಂದ ಸಿಂಗ್. ನೆಕ್ಸ್ಟ್ ಬರೋದೇ ಏನದಂದ್ರ ಮತ್ತೆ ಅಲ್ಲಿ ಮುಂಬೈದೊಳಗ ಅದಾವ ಕಚ್ಚಾ ತೈಲ ಶುದ್ಧೀಕರಣ ಘಟಕ. ಇನ್ನ ಕರ್ನಾಟಕದಲ್ಲಿ ನವಮಂಗಳೂರು ಅಂತ ಹೇಳದಲ್ಲ, ಅಲ್ಲಿ ಅದಾರಿ. ದಕ್ಷಿಣ ಕನ್ನಡ ಜಿಲ್ಲೆ ನವಮಂಗಳೂರು ಕನ್ನಡದಾಗ ಅದ.
ಇನ್ನ ನೆಕ್ಸ್ಟ್ ಇಲ್ಲೊಂದು ಬರ್ತದ ಕೋಚಿ ಕೇರಳ ಕಚ್ಚಾ ತೈಲ ಶುದ್ಧೀಕರಣ ಘಟಕ. ಕೋಚಿ ಎಲ್ಲದಂದ್ರೆ ಕೇರಳದಾಗನು ಅದ. ನೆಕ್ಸ್ಟ್ ತಮಿಳುನಾಡದಾಗ ಇಲ್ಲಿ ಏನದಂದ್ರ ಮನಾಲಿ ಎನ್ನುವುದು ಚೆನ್ನೈದೊಳಗದ. ಮನಾಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕ ಎಲ್ಲಿದೆ ಅಂದ್ರೆ ಚೆನ್ನೈ. ನಾಗಪಟ್ಟಣಂ ಇದು ಎಲ್ಲದ ಅಂತ ಕೇಳ್ತಾರ, ಇದನ್ನು ತಮಿಳುನಾಡು. ಕಚ್ಚಾ ತೈಲ ಶುದ್ಧೀಕರಣ ಘಟಕ ನಾಗಪಟ್ಟಣಂ ತಮಿಳುನಾಡು. ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ. ವಿಶಾಖಪಟ್ಟಣಂ ಇದು ಎಲ್ಲದ ಅಂದ್ರ ಆಂಧ್ರ ಪ್ರದೇಶ್. ನೆಕ್ಸ್ಟ್ ಬರೋದು ಏನದಂದ್ರ ಪಾರದೀಪ ಒಡಿಸ್ಸಾ. ಆಯಿಲ್ ರಿಫೈನರಿ ಅದಾವ್ರಿ. ಪಾರದೀಪ ಒಡಿಸ್ಸಾದಲ್ಲಿನೂ ಅದ. ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಭಾರತದಲ್ಲಿ 23 ಅದಾವ. ಅದ್ರೊಳಗ 18 ಗೌರ್ಮೆಂಟ್ ಅದಾವ, 2 ಮಿಶ್ರ ಅದಾವ, 3 ಪ್ರೈವೇಟ್ ಅದಾವ. ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲ ಶುದ್ಧೀಕರಣ ಘಟಕದ ಕೆಪಾಸಿಟಿ ಗೌರ್ಮೆಂಟ್ದಾಗ IOC ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಇದು ಗೊತ್ತಿರಬೇಕು. IOC ಎಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಪಬ್ಲಿಕ್ ಸೆಕ್ಟರ್ದಾಗ ಇದು ಲಾರ್ಜೆಸ್ಟ್ ಅದ. ಪ್ರೈವೇಟ್ದಾಗ ಜಾಮ್ನಗರ್ ರಿಲಯನ್ಸ್ ಅದ. ಭಾರತದಲ್ಲಿ ಈ ಸದ್ಯ ಹೈಯೆಸ್ಟ್ ಕಚ್ಚಾ ತೈಲ ಉತ್ಪಾದನೆ ಆಗುವ ರಾಜ್ಯ ಯಾವುದು ಅಂದ್ರೆ ರಾಜಸ್ಥಾನ. ರಾಜಸ್ಥಾನ ಭಾರತದಲ್ಲಿ ಹೆಚ್ಚು ಕಚ್ಚಾ ತೈಲ ಈ ಸದ್ಯಕರಿ ಹೆಚ್ಚು ಕಚ್ಚಾ ತೈಲ ಉತ್ಪಾದನೆ ಯಾವುದು ಅಂತ ಕೇಳ್ತಾರ, ರಾಜಸ್ಥಾನ್. ಒಂದು ಕಾನ್ಸೆಪ್ಟ್. ಗುಜರಾತಿನ ಅಂಕಲೇಶ್ವರ, ಗುಜರಾತಿನ ಮೊದಲ ಕಚ್ಚಾ ತೈಲ ಬಾವಿ. ಮೊದಲ ಕಚ್ಚಾ ತೈಲ ಬಾವಿ ಗುಜರಾತ್ದಾಗ ಅಂಕಲೇಶ್ವರ. ಹಾಜಿರಾ ಎನ್ನುವ ಪ್ಲೇಸ್ ಅದ ಗುಜರಾತ್ದಾಗ. ನೈಸರ್ಗಿಕ ಅನಿಲ ನ್ಯಾಚುರಲ್ ಗ್ಯಾಸ್ ಸಿಗ್ತದ ಅಲ್ಲಿ. ಬಾಂಬೆ ಹೈ ಅಂತೇಳಿ ಬರ್ತದ. ಈ ಬಾಂಬೆ ಹೈ ಎನ್ನುವುದು ಎಲ್ಲದಂದ್ರ ಕ್ಯಾಂಬಿ ಕೊಲ್ಲಿದೊಳಗ ಬರ್ತದ. ಒಂದು ಅರಬ್ಬಿ ಸಮುದ್ರದ ಖಂಡಾವರಣ ಪ್ರದೇಶದೊಳಗೆ ಬರ್ತದ. ಅರಬ್ಬಿ ಸಮುದ್ರದ ಎಲ್ಲಿ ಅಂದ್ರೆ ಖಂಡಾವರಣ ಪ್ರದೇಶ. ಕಾಂಟಿನೆಂಟಲ್ ಸೆಲ್ಫ್ ಆಫ್ ಅರೇಬಿಯನ್ ಸೀದೊಳಗೆ ಬರ್ತದ. ಇಲ್ಲಿ ಏನದಂದ್ರ ಸಾಗರ ಸಾಮ್ರಾಟ ಎನ್ನುವ ಉಪಕರಣ ಒಂದು ಕಚ್ಚಾ ತೈಲ ಹೊರಗೆ ತೆಗೆಯಲಾಗುತ್ತಿದೆ. ಸಾಗರ ಸಾಮ್ರಾಟ ಕಚ್ಚಾ ತೈಲ ಹೊರತೆಗೆಯುವ ಉಪಕರಣವಾಗಿದೆ. ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಇವು ಏನೇನು ಕಾನ್ಸೆಪ್ಟ್ಗಳು ಅದಾವ ಅದರ ಬಗ್ಗೆ ಅನ್ನೋದಕ್ಕೆ ಇಷ್ಟು ಐಡಿಯಾ ಇರಬೇಕು ಸರ್. ಇವು ಪ್ರಮುಖವಾಗಿದ್ದು ಏನೇನು ಅದಾವ ಅನ್ನೋದು ಹೇಳೋದು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್. ಮೊದಲ ಏರ್ ಇಂಡಿಯಾ ಎನ್ನುವುದು ಎಂದು ಚಾಲು ಆಯಿತು ಅನ್ನೋದು. ಇದು 1911. ಭಾರತದಲ್ಲಿ ವಾಯು ಸಾರಿಗೆ ಎನ್ನುವುದು ಯಾವಾಗ ಚಾಲು ಆಗ್ತದ ಅಂತ ಕೇಳ್ತಾರೆ. 1932ರಲ್ಲಿ ಸ್ಟಾರ್ಟ್ ಆಗ್ತದೆ ಅಪ್ರಾಕ್ಸಿಮೇಟ್ಲಿ. ಹಾಗಾದರೆ ಏನದಂದ್ರ ಇಲ್ಲೊಂದು ಸಣ್ಣದ ಕಾನ್ಸೆಪ್ಟ್ ಏನೇನದಂದ್ರ ಭಾರತದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಈ ಸದ್ಯ ಕಾರ್ಯನಿರ್ವಹಿಸಲ್ಕತ್ತಾವ ಅಂತ ಕೇಳ್ತಾರ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಎಷ್ಟದಾವ ಅಂತ ಕೇಳಿದ್ರು ಅಂದ್ರೆ 34 ಇವಿ ಸದ್ ಪ್ರೆಸೆಂಟ್. ಹಾಗಾದರೆ ವಿಮಾನಗಳಲ್ಲಿ ಏನದಂದ್ರ ಹಾರಾಟ ಮಾಡುವುದು ಎಲ್ಲಿ ಅಂತ ಕೇಳ್ತಾರ. ಸಾಮಾನ್ಯವಾಗಿ ವಿಮಾನಗಳು ಹಾರಾಡುವುದು ಸ್ಟ್ಯಾಟೋಸ್ಪಿಯರ್ ವಲಯದಲ್ಲಿ ಜೆಟ್ ವಿಮಾನಗಳು ಹಾರಾಡುತ್ತವೆ. ಟ್ರೋಪೋಸ್ಪಿಯರ್ದಾಗ ಯಾಕಂದ್ರೆ ಮೋಡಗಳು ತೊಂದರೆ ಮಾಡ್ತಾವ ಅಂತ ಹೇಳ್ತಾರ. ವಿಮಾನಗಳಿಗೆ ದಿಕ್ಕನ್ನು ತೋರಿಸಲಿಕ್ಕೆ ಏನಿರ್ತದಂದ್ರ ರಡಾರ್ ಅಂತೇಳಿ ಇರ್ತದ. ರಡಾರ್ ಎನ್ನುವುದು ಏನು ಅಂದ್ರೆ ರೇಡಿಯೋ ಡಿಟೆಕ್ಟಿವ್ ಆಯಿಲ್ ರೇಂಜಿಂಗ್, ದಿಕ್ಕು ತೋರಿಸುವುದು. ಆಕಾಶದಲ್ಲಿ ಹಾರಾಡುವ ವಸ್ತು ಪತ್ತೆ ಹಚ್ಚುವುದು. ನ್ಯಾಚುರಲ್ ರಡಾರ್ ಎಂದರೆ ಪಾರಿವಾಳ ಪಕ್ಷಿ ಕರಿತೇವೆ. ಇನ್ನು ರಡಾರ್ ಎನ್ನುವುದನ್ನ ಟೈಲರ್ ಮತ್ತು ಯಂಗ್ ಸಿ ಅನ್ನೋರು ಅವ್ರು ಕಂಡುಹಿಡಿದ್ರು. ಇನ್ನ ವಿಮಾನಗಳಲ್ಲಿ ಒಂದು ಬ್ಲ್ಯಾಕ್ ಬಾಕ್ಸ್ ಅಂತ ಹೇಳಿ ಇರ್ತದ. ಈ ಬ್ಲ್ಯಾಕ್ ಬಾಕ್ಸ್ ಅದ ಕಲರ್ ಏನಿರ್ತದ ಅಂದ್ರೆ ಆರೆಂಜ್ ಇರ್ತದ. ಇದು ಎಲ್ಲಾ ವಿಮಾನದ ತಾಂತ್ರಿಕ ವಿಷಯಗಳನ್ನು ತನ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋತದ. ಒಂಥರ ಅದಕ್ಕೆ ಮಾಹಿತಿ ಬಾಕ್ಸ್ ಅಂತ ಹೇಳಿ ಕರಿತೇವೆ.
ಇನ್ನು ವಿಮಾನಗಳಲ್ಲಿ ಸಾಮಾನ್ಯ ಒತ್ತಡ ನಿರ್ಮಾಣ ಮಾಡ್ತಾರೆ. ಭೂಮಿ ಮ್ಯಾಗ ಯಾವ್ದಿರ್ತದೆ ಅದೇ ಪ್ರೆಷರ್ ಇರಬೇಕು. ಪ್ರೆಷರ್ ಕಮ್ಮಿ ಆಯ್ತು ಅಂದ್ರೆ ದೇಹದ ರಕ್ತ ಹೊರ ಚೆಲ್ಲಿಬಿಡ್ತಾವೆ, ಪ್ರಯಾಣಿಕರಿಗೆಲ್ಲ ತೊಂದರೆ ಆಗ್ತದೆ. ವಿಮಾನಗಳಲ್ಲಿ ಭೂಮಿಯ ಮೇಲಿನ ಸಾಮಾನ್ಯ ಒತ್ತಡ ನಿರ್ಮಿಸಲು ಕೃತಕವಾದ ಗಾಳಿಯ ಪೈಪ್ಗಳನ್ನು ಅಳವಡಿಸಿರುತ್ತಾರೆ. ದ ಆರ್ಟಿಫಿಷಿಯಲ್ ಏರ್ ಪೈಪ್ಸ್ ಎನ್ನುವುದನ್ನು ಅಳವಡಿಸ್ತಾರ. ವಿಮಾನಗಳ ವೇಗ ಅಳೆಯುವ ಮಾನ ಯಾವುದು ಅಂದ್ರೆ ಮ್ಯಾಕ್ ಮೀಟರ್. ಇನ್ನು ನೆಕ್ಸ್ಟ್, ಭಾರತದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎಲ್ಲೆಲ್ಲದವ? ಒಂದನೇದ್ದು ಯಾವುದು ಅಂದ್ರೆ ದೆಹಲಿ. ದೆಹಲಿದೊಳಗೆ ಯಾವ್ದಂದ್ರ ಗಾಂಧಿ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ. ಕಲ್ಕತ್ತಾದಾಗ ಯಾವ್ದದ ಕೇಳ್ತಾರ? ಕಲ್ಕತ್ತಾ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಹೇಳ್ಬೇಕು, ಸುಭಾಷ್ ಚಂದ್ರ ಬೋಸ್. ಹಾಗಾದ್ರೆ ಚೆನ್ನೈದೊಳಗೆ ಯಾವ್ದಂದ್ರ ಅಣ್ಣಾ, ತಮಿಳುನಾಡು ಅಣ್ಣಾ. ಮುಂಬೈದೊಳಗೆ ಯಾವ್ದಂದ್ರ ಮುಂಬೈದೊಳಗೆ ಛತ್ರಪತಿ ಶಿವಾಜಿ, ಛತ್ರಪತಿ ಶಿವಾಜಿ. ನೆಕ್ಸ್ಟ್, ಇದು ಎಷ್ಟು ಮೊದಲು ಕಾನ್ಸೆಪ್ಟ್ ತಂದೇವ್ ನಾವು. ಇನ್ನ ಉಳಿದಿದ್ದು ಬಿಟ್ಟ ಸ್ಥಳ ಇಂಪಾರ್ಟೆಂಟ್ ಇದ್ದದೆಲ್ಲ ತುಂಬ್ಕೋತ ಬರ್ಬೇಕು. ಗೌಹಾತಿಯಲ್ಲಿ ಯಾವ್ದಂದ್ರ ಗೋಪಿನಾಥ್ ಬಾರ್ಡೋಲಿ ಅಂತ ಹೇಳಿ ಬರ್ತದ, ಅಸ್ಸಾಂದೊಳಗದ. ಗೋಪಿನಾಥ್ ಬಾರ್ಡೋಲಿ ಅಸ್ಸಾಂ, ಇದು ಹೇಳ್ಬೇಕು. ನೆಕ್ಸ್ಟ್, ಆ ನಂತರ ಏನಂದ್ರೆ ಪಾಟ್ನಾ ಅಂತ ಹೇಳಿ ಬರ್ತದ. ಜಯಪ್ರಕಾಶ್ ನಾರಾಯಣ ಬಿಹಾರ್, ಜಯಪ್ರಕಾಶ್ JP ನಾರಾಯಣ ಬಿಹಾರ್. ಭುವನೇಶ್ವರದೊಳಗ ಬಿಜು ಪಟ್ನಾಯಕ್. ಭುವನೇಶ್ವರದಲ್ಲಿ ಯಾರದರ ಅಂದ್ರ ಬಿಜು ಪಟ್ನಾಯಕ್. ಪಟ್ನಾಯಕ ಎನ್ನುವುದು ಅವರ ಹೆಸರಲ್ಲಿ ಅದ. ನೆಕ್ಸ್ಟ್ ಬರೋದೇ ಹೈದರಾಬಾದ್ ರಾಜೀವ್ ಗಾಂಧಿ. ಹೈದರಾಬಾದ್ ಯಾರ ಹೆಸರಿನಲ್ಲಿ ಅದ ಅಂದ್ರ R ಗಾಂಧಿ, ರಾಜೀವ್ ಗಾಂಧಿ. ಇನ್ನ ಬೆಂಗಳೂರಿನಲ್ಲಿ ಯಾವ್ದದ ಅಂತ ಕೇಳ್ತಾರ? ಬೆಂಗಳೂರಿನಲ್ಲಿ ಕೆಂಪೇಗೌಡ. ಬೆಂಗಳೂರಿನಲ್ಲಿ ಯಾವುದು ಅಂದ್ರೆ ಕೆಂಪೇಗೌಡ ಅಂತ ಹೇಳ್ಬೇಕು. ಗೋವಾದ ಪಣಜಿ ಯಾವ್ದದ ಅಂತ ಕೇಳ್ತಾರ? ದಾಬೋಲಿ. ಗೋವಾದ ಪಣಜಿಯಲ್ಲಿ ಇರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂದ್ರೆ ದಾಬೋಲಿ. ಸಿವಿಲ್ PSI ಕೇಳಿದ್ರು. ನಾಗ್ಪುರದೊಳಗೆ ಯಾವ್ದು ಬರ್ತದ ಅಂತ ಕೇಳ್ತಾರ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಮಾನ ನಿಲ್ದಾಣ. BR ಅಂಬೇಡ್ಕರ್ ವಿಮಾನ ನಿಲ್ದಾಣವಿದೆ. ಛತ್ತೀಸ್ಗಢದ ರಾಯ್ಪುರ ಅಂತ ಹೇಳ್ಯದ. ರಾಯ್ಪುರದಲ್ಲಿ ಏನದಂದ್ರ ಸ್ವಾಮಿ ವಿವೇಕಾನಂದ ವಿಮಾನ ನಿಲ್ದಾಣವಿದೆ. ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರ ರಾಯ್ಪುರ್. ಜಾರ್ಖಂಡಿನ ರಾಂಚಿ, ಬಿರ್ಸಾ ಮುಂಡಾ. ರಾಂಚಿ ಜಾರ್ಖಂಡ ಎಲ್ಲದಂದ್ರ ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣ. ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣ. ವಾರಣಾಸಿ, ವಾರಣಾಸಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಮಾನ ನಿಲ್ದಾಣ, ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ಲಕ್ನೋದಲ್ಲಿ ಯಾರು ಅಂದ್ರ ಕಿಸಾನಡಿ ಚೌಧರಿ ಚರಣ ಸಿಂಗ್ ಅವರದು ಹೆಸರಲ್ಲಿ ಅದ. ಚೌಧರಿ ಚರಣ ಸಿಂಗ್ ಅಂತ ಹೇಳಿ ಬರ್ತವ. ಹಾಗಾದ್ರೆ ಅಹಮದಾಬಾದಿನಲ್ಲಿ ಯಾರ ಹೆಸರಲ್ಲಿ ಅದ ಅಂತ ಕೇಳ್ತಾರ? ಸರ್ದಾರ್ ವಲ್ಲಭಾಯಿ ಪಟೇಲ್. ಅಹಮದಾಬಾದ್ ಅಂತ ಹೇಳಿ ಹೇಳ್ಬೇಕು. SV ಪಟೇಲ್. SV ಪಟೇಲ ಎಲ್ಲದ ಅಂದ್ರ ಅಹಮದಾಬಾದಿನಲ್ಲಿ ಇದೆ. ಇನ್ನ ಗುರು ರಾಮದಾಸ್ ಇದು ಎಲ್ಲದಂದ್ರ ಪಂಜಾಬ್. ರಾಣಾ ಪ್ರತಾಪ ಎನ್ನುವುದು ರಾಜಸ್ಥಾನ್. ಇವು ನಮಗ ಈ ರೀತಿ ಒಂದಿಷ್ಟು ಏನಂದ್ರ ಐಡಿಯಾ ಇರಬೇಕು. ಫಸ್ಟ್ ಮೇಜರ್ ಒಂದಿಷ್ಟರೇ ನಮಗ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು ಅಂದ್ರೆ ಏನು ತೊಂದರೆ ಆಗಲ್ಲ. ಇಂದೋರಿನಲ್ಲಿ ರಾಣಿ
ಅಹಲ್ಯಬಾಯಿ ಹೋಳ್ಕರ ಹಿಂಗದಾವ. ಕರ್ನಾಟಕದಲ್ಲಿ ಮೊದಲಿಗೆ ವಿಮಾನ ಭೂಸ್ಪರ್ಶ ಮಾಡಿದ್ದು ಎಲ್ಲಿ ಅಂದ್ರೆ ಬಳ್ಳಾರಿ ಒಳಗ ಭೂಸ್ಪರ್ಶ ಮಾಡಿತ್ತು ಕರ್ನಾಟಕದಲ್ಲಿ ಮೊದಲಿಗೆ. ಎಷ್ಟು ಇದರದು ಆಯ್ತು. ಇದಕ್ಕೆ ನಾವು ವಾಯು ಸಾರಿಗೆ ಅಂತೇಳಿ ಕರಿತೇವೆ ನಾವು. ನೆಕ್ಸ್ಟ್ ವರ್ಡ್, ಇದನ್ನು ಅಬ್ಸರ್ವೇಷನ್ ಮಾಡಿ. ನೌಕಾ ವಲಯಗಳು ಅಂತೇಳಿ ಬರ್ತಾವ. ಭಾರತದ ನೌಕಾ ವಲಯಗಳ ಮ್ಯಾಗ ಏನ್ ಕೇಳಬಹುದು? 3 ನೌಕಾ ವಲಯಗಳು ಇವೆ. ಫಸ್ಟ್ ನೌಕಾ ವಲಯ, ಭಾರತದಲ್ಲಿ ಒಟ್ಟು ಕರಾವಳಿ ತೀರ ಎಷ್ಟದ? ಕೋಸ್ಟಲ್ ಏರಿಯಾ ಅಂದ್ರೆ 7516.5 ಕಿಲೋಮೀಟರ್ ಡಿಸ್ಟೆನ್ಸ್ ಅದ. ದ್ವೀಪಗಳನ್ನು ಹೊರತುಪಡಿಸಿದರೆ 6100 ಕಿಲೋಮೀಟರ್ ಅದ. ಕರ್ನಾಟಕ ಒಂದೇ ತಗೊಂಡ್ರ 320 ಕಿಲೋಮೀಟರ್ ಅದ. ಉದ್ದ ತಗೊಂಡ್ರ ಗುಜರಾತ್ ಲಾರ್ಜೆಸ್ಟ್ ಅಂಡ್ ಲಾಂಗೆಸ್ಟ್ ಕೋಸ್ಟಲ್ ಏರಿಯಾ ಇನ್ ಇಂಡಿಯಾ. ಉದ್ದ ಅತಿ ಉದ್ದವಾದ ಕರಾವಳಿ ತೀರ ಯಾವುದು ಅಂದ್ರೆ ಗುಜರಾತ್. ಹಾಗಾದರೆ ಏನದಂದ್ರೆ ನಮ್ಮದು ಜಲ ಪ್ರದೇಶ ಎಲ್ಲಿ ತನ ಅದ ಅಂದ್ರೆ ಹಿಂಗ 21 ನಾಟಿಕಲ್ ಮೈಲ್ ಅಂತ ಹೇಳಿ ಬರ್ತದ. ಈ 21 ನಾಟಿಕಲ್ ಮೈಲ್ ಜಲ ಪ್ರದೇಶದ ಗಡಿ ನಮಗದ ಅಂದ್ರೆ ಇದನ್ನ ಉಲ್ಟಾ ಮಾಡಿದ್ರೆ 12 ಕಿಲೋಮೀಟರ್. 1 ನಿಮಿಷ. 12 ನಾಟಿಕಲ್ ಮೈಲ್ ಗಡಿ ಅದ. ಹಾಗಾದ್ರೆ ಅದನ್ನ 21 ಕಿಲೋಮೀಟರ್ ಆಗ್ತದೆ. 1 ನಾಟಿಕಲ್ ಮೈಲ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ರಂದ್ರೆ 1852 ಮೀಟರ್ ಆಗ್ತದೆ, ಅಥವಾ 1.852 ಕಿಲೋಮೀಟರ್ ಆಗ್ತದೆ. ಇದು ಮೊದಲ ಇದರ ಕಾನ್ಸೆಪ್ಟ್ ಆಯ್ತು. ಇನ್ನ ಭಾರತದಲ್ಲಿ ಏನದಂದ್ರ ಜಲಗಡಿ ಪ್ರದೇಶ ವಿಭಜಿಸುವುದು ಪಾಕಿಸ್ತಾನ ಮತ್ತು ಗುಜರಾತ್ ನಡ್ಬರ್ಕ. ಅಂದ್ರೆ ಇಲ್ಲಿ ಕರಾಚಿ ಬರ್ತದೆ, ಇದು ಗುಜರಾತ್. ಇದಕ್ಕ ನಾವು ಸರ್ ಕ್ರಿಕ್ ರೇಖೆ ಅಂತೇಳಿ ಕರಿತೇವೆ. ಇದು ಸರ್ ಕ್ರಿಕ್ ರೇಖೆ ಜಲಭಾಗವನ್ನು ವಿಭಜನೆ ಮಾಡುತ್ತದೆ ಭಾರತ ಪಾಕಿಸ್ತಾನದ ನಡುವೆ. ಇನ್ನ ಭಾರತ ಶ್ರೀಲಂಕಾದ ನಡುವೆ ಏನದ ಜಲಗಡಿ ಯಾವುದು ಅಂದ್ರೆ ಪಾಕ ಜಲಸಂಧಿ ಅದ. ಪಾಕ ಜಲಸಂಧಿ ಇದು ಜಲಗಡಿ ರೇಖೆ ಆಗಿದೆ. ಇನ್ನ ನೌಕಾವಲಯಗಳು ಟೋಟಲ್ ಸರಿ ಅದಾವ ಅಂದ್ರೆ 3 ಅದಾವ. 1ನೇ ನೌಕಾವಲಯ ಇದು ಪಶ್ಚಿಮ ನೌಕಾವಲಯ ಅನ್ಬೇಕು. 2ನೇದು ಯಾವುದು ಅಂದ್ರೆ ದಕ್ಷಿಣದ ನೌಕಾವಲಯ. ಹಾಗಾದರೆ 3ನೇ ನೌಕಾವಲಯ ಯಾವುದು ಅಂದ್ರೆ ಪೂರ್ವದ ನೌಕಾವಲಯ. ಟೋಟಲ್ ಎಷ್ಟು ಅದಾವ ಅಂದ್ರೆ 3 ಅದಾವ. ಇನ್ನ ಪಶ್ಚಿಮ ನೌಕಾವಲಯ ಎಲ್ಲೆರೆ ಅದ ಅಂತ ಕೇಳ್ತಾರ. ಪಶ್ಚಿಮ ನೌಕಾವಲಯ ಇಟ್ ಇಸ್ ಸಿಚುವೇಟೆಡ್ ಮುಂಬೈ, ಅದು ಮಹಾರಾಷ್ಟ್ರದ ಮುಂಬೈದೊಳಗೆ ಅದ. ದಕ್ಷಿಣ ನೌಕಾವಲಯ ಎಲ್ಲದ ಅಂದ್ರೆ ಕೇರಳದಲ್ಲಿ ಅದ. ಕೇರಳದೊಳಗೆ ಎಲ್ಲದ ಅಂದ್ರೆ ಕೋಚಿ ಎನ್ನುವ ಸ್ಥಳದೊಳಗೆ ಅದ. ಪೂರ್ವದ ನೌಕಾವಲಯ ಎಲ್ಲದ ಅಂತ ಕೇಳಿದ್ರ ವಿಶಾಖಪಟ್ಟಣಂ. ಇದು ಎಲ್ಲದ ಅಂತ ಕೇಳಿದ್ರು ಅಂದ್ರೆ ಆಂಧ್ರ ಪ್ರದೇಶದೊಳಗೆ ಅದ. ಆಂಧ್ರ ಪ್ರದೇಶ್. ಇಷ್ಟು ಮೊದಲು ಗೊತ್ತಿರ್ಬೇಕು. ಮುಂಬೈ ಪಶ್ಚಿಮ, ದಕ್ಷಿಣ ಕೋಚಿ, ಪೂರ್ವಕ್ಕ ವಿಶಾಖಪಟ್ಟಣಂ. ಭಾರತ ಎಷ್ಟು ನೌಕಾವಲಯಗಳನ್ನು ಹೊಂದಿದೆ ಅಂದ್ರೆ 3. ಇನ್ನ ಮುಂಬೈದೊಳಗ ಏನದ ಅಂತ ಕೇಳ್ತಾರ, ಮಜ್ಗಾಂವ್ ಡಾಕ್ ಯಾರ್ಡ್ ಅಂತೇಳಿ ಬರ್ತದೆ. ಮಜ್ಗಾಂವ್ ಡಾಕ್ ಯಾರ್ಡ್ ಅಂದ್ರೆ ಹಡಗು ನಿರ್ಮಾಣ ಮಾಡುವ ಘಟಕ. ಮಜ್ಗಾಂವ್ ಡಾಕ್ ಯಾರ್ಡ್ ಅಂದ್ರೆ ಇಲ್ಲಿ ಹಡಗು ತಯಾರು ಮಾಡ್ತಾರ ಎಂದರ್ಥ. ಇಲ್ಲಿ ಕೇರಳದಾಗ ಕೊಚ್ಚಿ ಡಾಕ್ ಯಾರ್ಡ್ ಅಂತೇಳಿ ಬರ್ತದ. ಇದು ಭಾರತದಲ್ಲಿ ದೊಡ್ಡದಾದ ಕಾರ್ಗೋ ಶಿಪ್ಗಳನ್ನು ನಿರ್ಮಾಣ ಮಾಡ್ತಾರ. ಲಾರ್ಜೆಸ್ಟ್ ಕಾರ್ಗೋ ಶಿಪ್ ಬಿಲ್ಟ್ ಯಾಟ್ ಅಂತ ಹೇಳಿ ಕೇಳ್ತಾರ. ಕೋಚಿ ಹೇಳ್ಬೇಕು. ಇಲ್ಲಿ ಹಿಂದೂಸ್ತಾನ ಹಡಗು ನಿರ್ಮಾಣ ಘಟಕವಿದೆ. ಹಿಂದೂಸ್ತಾನ ಹಡಗು ನಿರ್ಮಾಣ ಘಟಕ ಎಲ್ಲದ ಅಂತ ಕೇಳ್ತಾರ. ಹಡಗು ನಿರ್ಮಾಣ ಘಟಕ ಇರುವುದು ಆಂಧ್ರ ಪ್ರದೇಶ. ಇಲ್ಲೊಂದು ಗಾರ್ಡನ್ ರೀಚ್ ಅಂತೇಳಿ ಪ್ಲೇಸ್ ಅದ. ಈ ಗಾರ್ಡನ್ ರೀಚ್ ಎನ್ನುವುದರಲ್ಲಿ ಇದು ವೆಸ್ಟ್ ಬೆಂಗಾಲದೊಳಗೆ ಹಡಗು ನಿರ್ಮಾಣ ಘಟಕವಿದೆ. ಇಲ್ಲಿ ಭಾರತಕ್ಕೆ ಯುದ್ಧಕ್ಕೆ ಬೇಕಾಗುವ ಹಡಗುಗಳನ್ನು ತಯಾರಿಸಲಾಗುತ್ತದೆ. ಬೇಕಾದ ಹಡಗು ನಿರ್ಮಾಣ ಘಟಕ. ಹಡಗು ನಿರ್ಮಾಣ ಇಲ್ಲೇ ಮಾಡ್ತಾರಂದಂಗ. ಹಾಗಾದರೆ ಹಡಗಿನ ಮತ್ತೆ ಏನು ವಿಶೇಷವಾದ 2 ಕ್ವಶನ್ ಗೊತ್ತಿರಬೇಕು ಅಂದ್ರ
ಹಡಗುಗಳು ತೇಲುವುದು ಯಾವ ತತ್ವ ಅಂತ ಕೇಳ್ತಾರ. ಹಡಗುಗಳು ತೇಲುವುದು ಆರ್ಕಿಮಿಡಿಸನ ತತ್ವದಲ್ಲಿ ತೇಲುತ್ತವೆ. ಆರ್ಕಿಮಿಡಿಸ್ ಅಂದ್ರೆ ಇಲ್ಲಿ ಏನಂತ ಆಯ್ತು ಅಂದ್ರೆ ಸಾಂದ್ರತೆಯ ಆಧಾರದ ಮೇಲೆ ಅವು ತಮ್ಮ ಗಾತ್ರದಷ್ಟು ನೀರನ್ನು ಹಾಕಿರ್ತಾವ, ಅದಕ್ಕೆ ತೇಲ್ತಾವ. ಈ ಹಡಗನಾಗ ವಸ್ತುಗಳು ಹಾಕನ ನೀರ್ನಾಗ ಇಷ್ಟು ಹಡಗು ಮುಳುಗುತ್ತದಲ್ಲ, ಇದಕ್ಕೆ ಏನಂತಾರ ಅಂದ್ರೆ ಫ್ಲಿಮ್ ಸೋಲ್ ಲೈನ್ ಅಂತಾರ. ಫ್ಲಿಮ್ ಸೋಲ್ ಲೈನ್ ಎಂದು ಕರೆಯುತ್ತಾರೆ. ಇಷ್ಟು ನಮಗ ಮೊದಲ ಇದು ಐಡಿಯಾ ಇರಬೇಕು. ನೀರ್ನಾಗೆ ಮುಳುಗಿ ಹೊಂಟಿತ್ತು ಅಂದ್ರೆ ಅದಕ್ಕೆ ಏನಂತಾರ ಅಂದ್ರೆ ಜಲ ಅಂತರ್ಗಾಮಿ ಸಬ್ ಮೆರೈನ್ ಅಂತಾರ. ಜಲ ಅಂತರ್ಗಾಮಿ ಸಬ್ ಮೆರೈನ್ ಯಾರು ಕಂಡಿಡಿದ್ರು ಅಂದ್ರೆ ಡೇವಿಡ್ ಬುಷ್ನಲ್ ಅಂತಾರ. ಹಾಗಾದ್ರೆ ಇದಕ್ಕ ಏನ್ ಮಾಡ್ತಾರ ಅಂದ್ರೆ ಇಂಜಿನ್ ಹಚ್ಚಿ ಇದ್ರ ಸುತ್ತ ಒಂದು ಬಾಕ್ಸ್ ಇರ್ತದ, ಇದರ ನೀರು ತುಂಬಿ ಬಿಡ್ತಾರ ಮಷಿನ್ದಿಂದ. ಅವಾಗ ಇದರ ಸಾಂದ್ರತೆ ಹೆಚ್ಚಿಗಾಗಿ ನೀರ್ನ ಮುಳುಗಿ ಚಲಿಸ್ತಾವ. ಹಾಗಾದ್ರೆ ಅದರದೇ ಅದೇ ನೀರ್ನಾಗೆ ಲಿಫ್ಟ್ ಮಾಡಿ ಮಷಿನ್ದಿಂದ ಹೊರಗೆ ಹಾಕಿದ್ರೆ ಸಾಂದ್ರತೆ ಕಡಿಮೆಯಾಗಿ ಮ್ಯಾಗ ಬರ್ತಾವ. ಅಂದ್ರೆ ಸಬ್ಮೆರೈನ್ಗಳು ಡೆನ್ಸಿಟಿ ಬೇಸಸ್ ಮ್ಯಾಗ ಕೆಲಸ ಮಾಡ್ತಾವ ಅಂದಂಗ. ಇಷ್ಟು ಮೊದಲ ಇದರದ್ದು ಕಾನ್ಸೆಪ್ಟ್ ಗೊತ್ತಿರಬೇಕು ನಮಗೆ. ಇನ್ ನೆಕ್ಸ್ಟ್ ಇದು ಏನೇನದ, ಇದಕ್ಕೊಂದಿಷ್ಟು ಫಿಸಿಕಲ್ ಟಚ್ ತಗೊಳ್ಳೋಣ. ಫಸ್ಟ್ ಏನೇನದಾವ ಅನ್ನೋದು. ಭಾರತ ಭೌಗೋಳಿಕವಾಗಿ ಏನೇನು ಹೊಂದ್ಯದ ಅಂತ ಕೇಳಿದ್ರ, ಭಾರತ ಉತ್ತರದಲ್ಲಿ ಏನಂದ್ರೆ ಹಿಮಾಲಯ ಪರ್ವತ ಪ್ರದೇಶವನ್ನು ಹೊಂದ್ಯದ. ಹಿಮಾಲಯ ಪರ್ವತ ಪ್ರದೇಶ ಎನ್ನುವುದರ ವಿಶೇಷ ಏನು ಅಂದ್ರೆ ಟೋಟಲ್ ಭಾರತದ 2500 ಕಿಲೋಮೀಟರ್ ಉದ್ದ ಅದ. ಆದ್ರೆ ಅದು ಟೋಟಲ್ ತನ್ನ ಲೆಂಗ್ತ್ ತಗೊಂಡಿವಿ ಅಂದ್ರೆ 5000 ಕಿಲೋಮೀಟರ್ ಉದ್ದವಾಗುತ್ತದೆ, ಉದ್ದ ಆಗ್ತದೆ. ಹಿಮಾಲಯ ಪರ್ವತ ಶ್ರೇಣಿಗೆ ಅಂಡಮಾನ್ ನಿಕೋಬಾರ್ ಮೈನ್ಮಾರದಲ್ಲಿ ಏನಂತೇಳಿ ಕರೀತಾರ ಅಂದ್ರೆ ಅರ್ಕನ್ ಯೋಮ ಪೇಗು ಯೋಮ, ಅರ್ಕನ್ ಯೋಮ ಪೇಗು ಯೋಮ ಅಂತೇಳಿ ಅದರ ಹೆಸರದ. ಪೇಗು ಯೋಮ ಅಂತೇಳಿ ಕರೀತಾರ. ಇನ್ನ ಪ್ರಪಂಚದಲ್ಲಿ ಅತ್ಯಂತ ಎತ್ತರದ ಪರ್ವತ ಶ್ರೇಣಿಗಳೇ ಯಾವುದು ಅಂದ್ರೆ ಹೈಯೆಸ್ಟ್ ಮೌಂಟೇನ್ ರೇಂಜ್. ಹಿಮಾಲಯ ಪ್ರಪಂಚದ ಎತ್ತರದ ಪರ್ವತ ಶ್ರೇಣಿಯಾಗಿವೆ, ಪರ್ವತ ಶ್ರೇಣಿ ರೇಂಜ್ ಆಗಿದೆ. ಇದು ಕರೆಕ್ಟ್ ಗೊತ್ತಿರಬೇಕು. ಹಿಮಾಲಯವನ್ನು ನಾವು ಅಧ್ಯಯನ ಮಾಡಲಿಕ್ಕ 3 ಭಾಗ ಮಾಡ್ಕೋತೀವಿ ಸರಿ ಸುಮಾರು. 1ನೇದು 2 3. ಅತಿ ಎತ್ತರವಾದ ಭಾಗಕ್ಕೆ ಹಿಮಾದ್ರಿ ಎತ್ತರ ಗ್ರೇಟರ್ ಹಿಮಾಲಯ, ಇದಕ್ಕ ಮಧ್ಯ ಹಿಮಾಲಯ ಅಂತಾರ, ಮಧ್ಯ ಹಿಮಾಲಯಕ್ಕ ಹಿಮಾಚಲ ಅಂತಾರ. ಹಾಗಾದರೆ 3ನೇದಕ್ಕ ಕೆಳ ಹಿಮಾಲಯ ಅಂದ್ರೆ ಶಿವಾಲಿಕ ಅಂತ ಹೇಳಿ ಕರೀತಾರ. ಅತಿ ಕಡಿಮೆ ಎತ್ತರದ ಶಿಖರಗಳನ್ನು ಒಳಗೊಂಡಿದ್ದು ಶಿವಾಲಿಕ. ಅತಿ ಎತ್ತರದ ಶಿಖರಗಳು ಇರೋದು ಹಿಮಾದ್ರಿ, ಮೌಂಟ್ ಎವರೆಸ್ಟ್, ಕಾಂಚನಜುಂಗ ಎಲ್ಲ ಹಿಮಾದ್ರಿದಾಗ ಬರ್ತಾವ. ಹಾಗಾದರೆ ಮೌಂಟ್ ಎವರೆಸ್ಟ್ ಎಲ್ಲದ ಅಂದ್ರೆ ನೇಪಾಳ ಹಿಮಾಲಯದಾಗ ಅದ. ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿ ಅದ ಅಂದ್ರೆ ನೇಪಾಳ. ಎಷ್ಟರೇ ಎತ್ತರದ ಅಂದ್ರೆ 8848 ಪಾಯಿಂಟ್. ಎಷ್ಟು ಅಪ್ರಾಕ್ಸಿಮೇಟ್ಲಿ ನೆನಪಿಡಿರಿ, ಅದು ಯೂನಿಟ್ನು ನೆನಪಿಡಿ ಅಂತಂದು ಏನಿರಲ್ಲ, ಏನಂದ್ರೆ ಮೀಟರ್ಸ್ ಹೈಟ್ ಇರ್ತದೆ. ಹಾಗಾದರೆ ಕಾಂಚನಜುಂಗ ಅಂತೇಳಿ ಇಲ್ಲೊಂದು ಬರ್ತದೆ. ಇದು ಹಿಮಾಲಯದ ಇರುವ ಭಾರತದ ಎತ್ತರದ, ಹಿಮಾಲಯದ ಇರುವ ಭಾರತದ ಎತ್ತರ ಶಿಖರ ಯಾವುದು ಅಂದ್ರೆ ಕಾಂಚನಜುಂಗ. ಕಾಂಚನಜುಂಗ ಎಲ್ಲೆರೆ ಅದ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಸಿಕ್ಕಿಂ ರಾಜ್ಯದಲ್ಲಿ ಬರ್ತದೆ. ಯಾವ ರಾಜ್ಯ ಇದು? ಸಿಕ್ಕಿಂ ರಾಜ್ಯದಲ್ಲಿ ಬರ್ತದೆ. ಇದು ಕರೆಕ್ಟ್ ಗೊತ್ತಿರ್ಬೇಕು ನಮಗೆ. ಹಾಗಾದ್ರೆ ಕಾಂಚನಜುಂಗ ಎಷ್ಟದಂದ್ರೆ 8586 8586 ಮೀಟರ್ ಹೈಟ್ ಅದ. ಭಾರತದಲ್ಲಿ ಎತ್ತರವಾದದ್ದು, ಪ್ರಪಂಚದ 2ನೇ ಎತ್ತರವಾದದ್ದು ಇದು ಕಾರಾಕೋರಂ ಶ್ರೇಣಿ ಒಳಗೆ ಬರ್ತದೆ. ಕಾರಾಕೋರಂ ಶ್ರೇಣಿ ಎನ್ನುವುದು ಇದರಾಗ ಎತ್ತರವಾದ ಶಿಖರ ಯಾವುದು ಅಂತ ಕೇಳ್ತಾರ. K2. K2ದ ಇನ್ನೊಂದು ಹೆಸರು ಏನದಂದ್ರೆ ಗಾಡ್ವಿನ್ ಆಸ್ಟೀನ್ ಅಂತ ಹೇಳಿ ಬರ್ತದೆ. ಗಾಡ್ವಿನ್ ಆಸ್ಟೀನ್ ಪ್ರಪಂಚದ 2ನೇ ಎತ್ತರಾದ ಖರೀರಿ ಕಾರಾಕೋರಮದೊಳಗದದು. ಗಾಡ್ವಿನ್ ಆಸ್ಟೀನ್ 8611 ಮೀಟರ್ ಇದೆ. ಇದು ಪ್ರಪಂಚದ ಎತ್ತರ, ಇದು 2ನೇ ಎತ್ತರ, ಇದು 3 ಹಿಂಗ್ ಬರ್ತೇವಲ್ಲ.
ಹಾಗಾದರೆ ನಾವು ಇಲ್ಲಿ ಇಂಡಿಯಾದೊಳಗೆ ತೊಗೊಂಡೇವೆ ಅಂದ್ರೆ ಇದು ಪ್ರಪಂಚ ಮೌಂಟ್ ಎವರೆಸ್ಟ್, ಸಾಗರ ಮಾತಾ ನೇಪಾಳ. ಹಿಮಾಲಯದಾಗೆ ಇರಬೇಕು, ಇಂಡಿಯಾದಾಗೆ ಇರಬೇಕು ಕಾಂಚನಜುಂಗ. ಹಾಗಾದ್ರೆ ಕಾರಾಕೋರಂ ಶ್ರೇಣಿ ಒಳಗದ, ಅದು ಹಿಮಾಲಯದಾಗಿಲ್ಲ, ಕಾರಾಕೋರಂದ K2 ಅದ ಗಾಡ್ವಿನಿಯಸ್ಟಿನ. ಇದು ವರ್ಲ್ಡ್ದೊಳಗ ಸೆಕೆಂಡ್ ಹೈಯೆಸ್ಟ್, ಇಂಡಿಯಾದೊಳಗೆ ಫಸ್ಟ್ ಹೈಯೆಸ್ಟ್. ಹಿಮಾಲಯದೊಳಗೆ ಫಸ್ಟ್ ಇದೆ ಅದ, ಭಾರತದ ಹಿಮಾಲಯದಾಗ ಅಂದ್ರೆ ಕಾಂಚನಜುಂಗ ಅದ. ಭಾರತದಲ್ಲಿ ಒಟ್ಟ ಯಾವುದೇ ದೇಶಗಳೊಂದಿಗೆ ವಿವಾದ ಇರ್ಲಾರ್ದೇನೆ ಅದು ನಮ್ಮದೇ ಎತ್ತರದ ಶಿಖರ ಅಂತೇಳಿ ಹೇಳ್ಕೋಬಹುದು. ಯಾವುದು ಅಂದ್ರೆ ನಂದಾದೇವಿ. ವಿವಾದ ರಹಿತ ಭಾರತದ ಎತ್ತರವಾದ ಶಿಖರ ನಂದಾದೇವಿ ಎಲ್ಲಿದೆ ಅಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಇದೆ. ಇದು ಗೊತ್ತಿರಬೇಕು. ಇನ್ನು ಮತ್ತೆ ಏನೇನ್ ಅದಾವ ಅಂತ ಕೇಳ್ತಾರ. ದಕ್ಷಿಣ ಭಾರತದ ಎತ್ತರವಾದ ಶಿಖರ ಯಾವುದು ಅಂದ್ರೆ ಅನೈಮುಡಿ. ಅನೈಮುಡಿ ಎಲ್ಲೆರೆ ಅದ ಅಂತ ಕೇಳ್ತಾರ. ಇದು ಏನದಂದ್ರೆ ಕೇರಳ ರಾಜ್ಯದಲ್ಲಿ ಬರುತ್ತದೆ. 2695 ಮೀಟರ್ ಹೈಟ್ ಅದ. ಇದಕ್ಕ ದಕ್ಷಿಣ ಭಾರತದ ಮೌಂಟ್ ಎವರೆಸ್ಟ್ ಎಂದು ಕರೆಯುವರು. ಮೌಂಟ್ ಎವರೆಸ್ಟ್ ಎನ್ನುವರು. ಇಷ್ಟು ಮೊದಲು ಇದರ ಐಡಿಯಾ ಇರಬೇಕು. ದೊಡ್ಡ ಬೆಟ್ಟ ಎನ್ನುವುದು ಒಂದು ಅದ, ಅದು ನೀಲಗಿರಿದೊಳಗೆ ಬರ್ತದೆ. ಇಲ್ಲೇ ಬರಿತೀನಿ. ನೀಲಗಿರಿ ಎಲ್ಲಿ ಅದ ಅಂತ ಕೇಳಿದ್ರೆ ತಮಿಳ್ನಾಡು. ಆಚೆ ಕಡೆ ಬರಬೇಕಾಗಿತ್ತು ರೀ. ನೀಲಗಿರಿ ತಮಿಳ್ನಾಡು. ಹಾಗಾದರೆ ಇದರ ಎತ್ತರವಾದ ಶಿಖರ PSI ಕೇಳಿದ್ದ ದೊಡ್ಡ ಬೆಟ್ಟವಾಗಿದೆ. ಇದು ಹೇಳಿ. ಕರ್ನಾಟಕದಲ್ಲಿ ಎತ್ತರ ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ. ಮಧ್ಯಪ್ರದೇಶದಲ್ಲಿ ಎತ್ತರವಾಗಿರುವುದು ಧೂಪಗಾಡ್. ಇನ್ನ ರಾಜಸ್ಥಾನದ ಎತ್ತರವಾದ ಶಿಖರ ಗುರು ಶಿಖರ. ಒಡಿಸ್ಸಾದಲ್ಲಿ ಎತ್ತರವಾದ ಶಿಖರ ಮಹೇಂದ್ರಗಿರಿ. ಮಹೇಂದ್ರಗಿರಿ ಇದು ಪೂರ್ವ ಘಟ್ಟಗಳ ಎತ್ತರವಾದ ಶಿಖರ. ಆಂಧ್ರದಲ್ಲಿ ಎತ್ತರವಾದ ಶಿಖರ ಆರ್ಮಕೊಂಡ್. ಹಾಗಾದರೆ ಜಾವೇಡಿ ಬೆಟ್ಟಗಳು ಎಲ್ಲಿ ಅದಾವ ಅಂತ ಕೇಳ್ತಾರ. ಜಾವೇಡಿ ಬೆಟ್ಟಗಳು ಶಿವರಾಯ ಬೆಟ್ಟಗಳು ಎರಡು UPSC ಬಂದಿದ್ದು. ಎಲ್ಲಿ ಅದಾವ? ಎರಡು ಒಂದ್ರ ತಮಿಳುನಾಡು ರಾಜ್ಯದಲ್ಲಿ ಬರ್ತಾವ. ಎರಡು ಎಲ್ಲಿ ಬರ್ತಾವ ಅಂದ್ರೆ ತಮಿಳುನಾಡು. ಗಿರದಲ್ಲಿ ಏನದಾವ ಅಂದ್ರೆ ಸಿಂಹಗಳ ಅಭಯಾರಣ್ಯ. ಗಿರನು ಎಲ್ಲಿ ಬರ್ತಾವ ಅಂದ್ರ ಗುಜರಾತ್ದ ಬರ್ತಾವ. ಹಾಗಾದರೆ ಗಿರ್ ಬೆಟ್ಟಗಳು ಅಂತೇಳಿ ಗಿರ್ನಾರ್ ಅಂತೀವಿ ನಾವು. ಗಿರ್ನಾರ್ ಪರ್ವತ ಶ್ರೇಣಿ. ಜುನಾಗಢ ಶ್ರೇಣಿಯನ್ನು ಎಲ್ಲಿ ಅದಾವ ಅಂದ್ರೆ ಗುಜರಾತ್. ಜುನಾಗಢ ಪಶ್ಚಿಮ ಘಟ್ಟಗಳಿಗೆ ಏನಂತಾರ ಅಂದ್ರೆ ಸಹ್ಯಾದ್ರಿ ಪರ್ವತಗಳು ಅಂತೇಳಿ ಕರೀತಾರ. ಈ ರೀತಿ ಇದಕ್ಕ ಒಂದಿಷ್ಟು ಏನಂದ್ರೆ ಭಾಗಗಳು ಗೊತ್ತಿರಬೇಕು. ಪ್ರಪಂಚದಾಗ ಅತಿ ಹೆಚ್ಚು ಹಿಮನದಿಗಳು ಅಥವಾ ಗ್ಲಾಸಿಯರ್ ಯಾವ್ದಂದ್ರೆ ಕಾರಾಕೋರಂದಾಗಿ ಅದಾವ. ಆ ಹಿಮನದಿಗಳಲ್ಲಿ ಇಲ್ಲಿ ಪ್ರಮುಖವಾಗಿ ಹರಿಯುವುದು ಯಾವುದು ಕೇಳ್ತಾರ? ಸಿಯಾಚಿನ್ ಹಿಮನದಿ. ಸಿಯಾಚಿನ್ ಹಿಮನದಿ ಎಲ್ಲಿ ಹರಿಯುತ್ತದೆ? ಕಾರಾಕೋರಂ ಶ್ರೇಣಿಯಲ್ಲಿ. ಇದು ಸಿಯಾಚಿನ್ ಗ್ಲಾಸಿಯರ್ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಗ್ಲಾಸಿಯರ್. ಸೆಕೆಂಡ್ ಲಾರ್ಜೆಸ್ಟ್ ಗ್ಲಾಸಿಯರ್ ಇನ್ ದ ವರ್ಲ್ಡ್. ಹಾಗಾದರೆ ಎಂದರು ಪ್ರಪಂಚದ ದೊಡ್ಡದಾದದ್ದು ಯಾವ್ದು ಅಂತ ಕೇಳ್ತಾರ? ಲ್ಯಾಂಬರ್ಟ್ ಅಂತ ಹೇಳಿ ಬರ್ತದ ಅಂಟಾರ್ಕಟಿಕ್ ಖಂಡದಲ್ಲಿ. ಯಾವ್ದ್ರಿ? ಅಂಟಾರ್ಕಟಿಕ್ ಖಂಡದಲ್ಲಿ ಬರುತ್ತದೆ. ಇಷ್ಟು ನಮಗ ಇದರ ಬಗ್ಗೆ ಮೊದಲು ಗೊತ್ತಿರಬೇಕು. ಅರಬ್ಬಿ ಸಮುದ್ರದ ಸಮೂಹದಲ್ಲಿ ಲಕ್ಷದ್ವೀಪ ಬರುತ್ತವೆ. ಲಕ್ಷದ್ವೀಪದಲ್ಲಿ ಎಷ್ಟು ದ್ವೀಪಗಳ ಸಮೂಹ ಇದೆ ಅಂತ ಕೇಳ್ತಾರ? 36 ದ್ವೀಪಗಳು ಇವೆ. ಇದು ಗೊತ್ತಿರಬೇಕು. ಲಕ್ಷದ್ವೀಪದಿಂದ ದಕ್ಷಿಣಕ್ಕೆ ಏನು ಬರ್ತದ? ಮಿನಿಕಾಯ್ ಬರ್ತದ. ಸ್ಪಷ್ಟವಾಗಿ ನೆನಪಿಲ್ಲಿ, ಮಿನಿಕಾಯ್ ಈ ಕಡೆ ದಕ್ಷಿಣಕ್ಕೆ ಬರ್ತದ. ಹಾಗಾದರೆ ಮಿನಿಕಾಯ್ದಿಂದ ಕೆಳಗೆ ಹೋದ್ರ ಮಾಲ್ಡೀವ್ಸ್ ದೇಶ ಬರ್ತದ. ಹಾಗಾದರೆ ಈ ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ದ ನಡಬರ್ಕ್ ಏನು ಬರ್ತದ ಅಂದ್ರೆ 8 ಡಿಗ್ರಿ ಚಾನಲ್ ಬರ್ತದ, ಉತ್ತರ ಅಕ್ಷಾಂಶ. ಇದರ ಮ್ಯಾಗ ಯಾವುದು ಬರ್ತದಂದ್ರೆ 9 ಡಿಗ್ರಿ ಚಾನಲ್ ಬರ್ತದ. ಹಾಗಾದರೆ ಏನಂದ್ರೆ ಲಕ್ಷದ್ವೀಪ ಮತ್ತು ಅಂದ್ರೆ ಇದನ್ನ ಪ್ಲಸ್ ಇದನ್ನ, ಇದು ನಮ್ಮದೇ ಅದ ಭಾರತದ್ದು. ಇವು ಎರಡನ್ನು ಬೇರ್ಪಡಿಸುವುದು ಏನು ಅಂದ್ರೆ 8 ಡಿಗ್ರಿ ಆಯ್ತು. ಇವು ಎರಡನ್ನು ಬೇರ್ಪಡಿಸುವುದು 9 ಡಿಗ್ರಿ ಆಯ್ತು.
ಲಕ್ಷದ್ವೀಪದಲ್ಲಿ 36 ಅದಾವ. ಈ ದ್ವೀಪಗಳು ಇದಕ್ಕೆ ಕವರತ್ತಿ ರಾಜಧಾನಿಯಾಗಿದೆ. ಯಾವದ ರಾಜಧಾನಿಯಾಗಿದ್ರಿ? ಕವರತ್ತಿ. ಇನ್ನು ನೆಕ್ಸ್ಟ್ ಈ ಕಡೆ ಬರೋಣ. ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಇಲ್ಲಿ ಜಾಗ ಎಲ್ಲಾರ ಬೇಟ ಕಿರಿ ಬರ. ಇದು ಉತ್ತರದ ಅಂಡಮಾನ ಅಂತ ಹೇಳಿ ಕರಿತೀವಿ. ಇದು ಮಧ್ಯ ಅಂಡಮಾನ. ಹಾಗಾದರೆ ಇದು ದಕ್ಷಿಣದ ಅಂಡಮಾನ. ಇದು ಲಿಟಲ್ ಅಂಡಮಾನ್. ಆಮ್ಯಾಗ ಇದು ಏನದಂದ್ರ ನಿಕೋಬಾರ್, ಕಾರ್ ನಿಕೋಬಾರ್, ಗ್ರೇಟ್ ನಿಕೋಬಾರ್, ಗ್ರೇಟ್ ನಿಕೋಬಾರ್ ಅಂತ ಹೇಳಿ ಬರ್ತದ. ಇಷ್ಟು ನಮಗ ಐಡಿಯಾ ಇರಬೇಕು. ಹಾಗಾದರೆ ಇದರದ ವಿಶೇಷತೆ ಏನದಾವ ಅನ್ನೋದು. ಉತ್ತರದ ಅಂಡಮಾನದಲ್ಲಿ ಎತ್ತರವಾದ ಶಿಖರ, ಸ್ಯಾಡಲ್ ಶಿಖರ ಇಡೀ ಅಂಡಮಾನದೊಳಗನೆ ಎತ್ತರ ಅದ. ಅಂಡಮಾನ್ ನಿಕೋಬಾರ್ದ ಜನ ಇದ್ದುದು ಜನ ಇರ್ಲಾರ್ದು ಎಲ್ಲಾ ಗೋಳೆ ಮಾಡಿದ್ರೆ ಎಷ್ಟು ದ್ವೀಪ ಅದಾವ ಅಂತ ಕೇಳ್ತಾರ. ಲಕ್ಷದ್ವೀಪದಲ್ಲಿ ಎಷ್ಟು ಅದಾವ ಅಂದ್ರೆ 36 ಅದಾವ. ಇದ್ರಾಗನು 36 ಅದಾವ. ಬಟ್ ಇದ್ರ ಹಿಂದೆ 8 ಹಚ್ಬೇಕು. 836 ಅಂಡಮಾನ್ ನಿಕೋಬಾರದಲ್ಲಿ ಜನ ವಸತಿ ರಹಿತ ಸಹಿತ. ಅದರಲ್ಲಿ ಏನಂದ್ರೆ ವಿಶೇಷವಾಗಿ ಈ ದ್ವೀಪಗಳು ಅದಾವ. ಅಂಡಮಾನ್ ಸಮೂಹದಲ್ಲಿ ದಕ್ಷಿಣದ ಅಂಡಮಾನದೊಳಗ ರಾಜಧಾನಿ ಏನಂದ್ರೆ ಪೋರ್ಟ್ ಬ್ಲೇಯರ್ ಬರ್ತವ. ಈ ಪೋರ್ಟ್ ಬ್ಲೇಯರ್ ಎನ್ನುವುದರದ ವಿಶೇಷತೆ ಏನದಂದ್ರ ರಾಜಧಾನಿ ಪೋರ್ಟ್ ಬ್ಲೇಯರ್ ಯಾವ ದ್ವೀಪದಲ್ಲಿ ಅಂದ್ರೆ ದಕ್ಷಿಣದ ಅಂಡಮಾನ್. ದಕ್ಷಿಣದ ಅಂಡಮಾನ ಲಿಟಲ್ ಅಂಡಮಾನದಲ್ಲಿ ಏನ್ ಬರ್ತದ? ಡನ್ಕನ್ ಪ್ಯಾಸೇಜ್, ಡನ್ಕನ್ ಪ್ಯಾಸೇಜ್ ಬರುತ್ತದೆ. ಹಾಗಾದರೆ ಇವು ಎರಡು ನಡ್ಬರಕ ಅಂಡಮಾನ್, ಲಿಟಲ್ ಅಂಡಮಾನ್ ಮತ್ತು ನಿಕೋಬಾರ, ಲಿಟಲ್ ಅಂಡಮಾನ್ ಮತ್ತು ಕಾರ್ ನಿಕೋಬಾರದ ನಡ್ಬರಕ ಏನ್ ಬರ್ತದ ಅಂತ ಕೇಳ್ತಾರ. ಇವು ಎರಡು ನಡ್ಬರಕ ಅಥವಾ ಅಂಡಮಾನ್ ನಿಕೋಬಾರಗಳ ನಡ್ಬರಕ 10 ಡಿಗ್ರಿ ಚಾನಲ್ ಬರುತ್ತದೆ. ಯಾವಾದ್ರಿ? 10 ಡಿಗ್ರಿ ಚಾನಲ್. ಅಂಡಮಾನ್ ನಿಕೋಬಾರಗಳನ್ನು ಬೇರ್ಪಡಿಸುವುದು 10 ಡಿಗ್ರಿ. ಗ್ರೇಟ್ ನಿಕೋಬಾರದ ದಕ್ಷಿಣಕ್ಕೆ 6 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದಲ್ಲಿ ಇಂದಿರಾ ಪಾಯಿಂಟ್ ಅದ. ಇಂದಿರಾ ಪಾಯಿಂಟ್ ಎನ್ನುವುದಕ್ಕ ಹಳೆ ಹೆಸರು ಪಿಗ್ಮೋಲಿಯನ್ ಪಾಯಿಂಟ್ ತಿಳಿಯಿತು. ಇದು ಯಾರಿಗೆ ಸಮೀಪದ? ಗ್ರೇಟ್ ನಿಕೋಬಾರ್ ಅಂದ್ರೆ ಇಂಡೋನೇಷಿಯಾ ದೇಶಕ್ಕೆ ಸಮೀಪವಾಗಿದೆ. UPSC ಕ್ವಶನ್. ಇಲ್ಲೊಂದು ಸಣ್ಣದು ವರ್ಡ್ ಬರ್ತದ. ಈ ಅಂಡಮಾನ್ ನಿಕೋಬಾರದಲ್ಲಿ ಎತ್ತರವಾದ ಶಿಖರ ಏನದಂದ್ರ ಸ್ಯಾಡಲ್ ಶಿಖರ ಹೇಳದ್ನಿ. ಅದು ಅಂಡಮಾನ್ದಾಗ ಆಯ್ತು. ಗ್ರೇಟ್ ನಿಕೋಬಾರದಲ್ಲಿ ಮೌಂಟ್ ತುಲ್ಲಿಯಾರ್ ಅಂತ ಹೇಳಿ ಬರ್ತಾವ. ಹಾಗಾದ್ರೆ ಮೌಂಟ್ ಇದು ಇಲ್ಲಿಯ 2ನೇ ಎತ್ತರವಾದ ಶಿಖರ. ಹಾಗಾದರೆ ಗ್ರೇಟ್ ನಿಕೋಬಾರದಲ್ಲಿ ಬರ್ತದೆ. ಭಾರತದಲ್ಲಿ ಜ್ವಾಲಾಮುಖಿಯ ಒಂದು ದ್ವೀಪದ ಅದರ ಹೆಸರು ಏನದಂದ್ರೆ ಬ್ಯಾರನ್. ಬ್ಯಾರನ್ ದ್ವೀಪ ಅಂದ್ರೆ ಖಾಲಿಯಾಗಿದ್ದು ಅಂತಲ್ಲರಿ, ಇದು ಆಕ್ಟಿವ್ ಜ್ವಾಲಾಮುಖಿ ಅದ. ಇನ್ನು ನಂದಿತ ಲುಪ್ತ ಜ್ವಾಲಾಮುಖಿ ಯಾವುದು ಅಂದ್ರೆ ನಾರ್ಕೋ ಡಾಮ್ ಅಂತೇಳಿ ಒಂದದ. ಇದು ಏನದಂದ್ರ ಯಾವಾಗರೇ ಬಹಳ ವರ್ಷಗಳಿಗೆ ಒಮ್ಮೆ ಸ್ಫೋಟಗೊಳ್ಳುತ್ತದೆ. ಇನ್ನ ಈ ಪೋರ್ಟ್ ಬ್ಲೇಯರ್ದಲ್ಲಿ ಒಂದು ಜೈಲ್ ಅದ. ಅದರ ಹೆಸರು ಗೂಡು ಜೈಲು ಅಥವಾ ಸೆಲ್ಯುಲರ್ ಜೈಲು ಇದೆ. ಸೆಲ್ಯುಲರ್ ಜೈಲು ಎಲ್ಲದ ಅಂದ್ರ ಅಂಡಮಾನ್ ನಿಕೋಬಾರದ ಪೋರ್ಟ್ ಬ್ಲೇಯರ್ದಲ್ಲಿ ಬರುತ್ತದೆ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಇತ್ತೀಚೆಗೆ ಕೆಲವು ದ್ವೀಪಗಳಿಗೆ ಮರುನಾಮಕರಣ ಕೊಟ್ಟರು. ಹಾಗಾದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಇರುವಂತಂದು ಒಂದನೇದ್ದು ನೀಲ್ ಐಲ್ಯಾಂಡ್ ಅಂತೇಳಿ ಇತ್ತಲ್ಲ, ಅದಕ್ಕೆ ಶಹೀದ್ ಐಲ್ಯಾಂಡ್ ಅಂತೇಳಿ ಹೆಸರು ಮಾಡೋದು. ಹ್ಯಾವ್ಲಾಕ್ ಐಲ್ಯಾಂಡ್ ಅಂತೇಳಿ ಇತ್ತು, ಅದಕ್ಕ ಹೆಸರು ಏನು ಕೊಟ್ರು ಅಂದ್ರ ಸ್ವರಾಜ್ ಅಂತೇಳಿ ಕೊಟ್ರು. ಸ್ವರಾಜ್. ರಾಸ್ ಐಲ್ಯಾಂಡ್ ಅಂತೇಳಿ ಬರ್ತದ, ಅದಕ್ಕ ಸುಭಾಷ್ ಚಂದ್ರ ಬೋಸ್ ಹೆಸರು ಕೊಟ್ರು. ಇನ್ನ ಇಲ್ಲಿ ಒಡಿಸ್ಸಾದೊಳಗ ಏನದಂದ್ರ ವೀಲಾರ್ ದ್ವೀಪ ಅಂತ ಹೇಳಿ ಬರ್ತಾವ. ವೀಲಾರ್ ದ್ವೀಪಗಳಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರನ್ನು ನೀಡಲಾಗಿದೆ. ಅಬ್ದುಲ್ ಕಲಾಂ ಹೆಸರು ನೀಡಲಾಗಿದೆ. ಇದನ್ನು ಗೊತ್ತಿರಬೇಕು ನಮಗೆ. ಇನ್ನ ಇಲ್ಲೇ ಏನದಂದ್ರ ಒಂದು 3 ವರ್ಡ್ಗಳನ್ನು ನೆನಪಿಟ್ಕೊಂಡು. ಹಾಗಾದರೆ 3 ಯಾವ ಅಂದ್ರೆ ಎ ಯಾ ಸ್ವಿ.
ಎ ಅಂದ್ರ ಅಜಂತ, ಎಸ್ ಅಂದ್ರ ಸತ್ಪುರ. ಒಂದನೇದ್ದು ಅಜಂತ, 2 ಸತ್ಪುರ, 3 ವಿಂಧ್ಯ. ವಿಂಧ್ಯ ಸತ್ಪುರ ನಡುಬರ್ಕ್ ಹರಿಯುವುದೇ ನರ್ಮದಾ ನದಿ. ಪಶ್ಚಿಮಕ್ಕೆ ಹರಿಯುವ ಉದ್ದವಾದ ದೊಡ್ಡದಾದ ನದಿ. ಸತ್ಪುರ ಅಜಂತದ ನಡುಬರ್ಕ ತಾಪಿ ಅಥವಾ ತಪತಿ ನದಿ ಹರಿಯುತ್ತದೆ. ಹಾಗಾದರೆ ಇವೆರಡೂ ಸೀಳು ಕಣಿವೆಯ ಮೂಲಕ ಹರಿಯುವ ಪ್ರಮುಖ ನದಿಗಳು ಆಗಿವೆ. ಅಜಂತ, ಸತ್ಪುರ, ವಿಂಧ್ಯ. ಸತ್ಪುರ ಎನ್ನುವುದು ನರ್ಮದಾ ಮತ್ತು ತಪತಿಯ ಜಲಭಾಗಗಳನ್ನು ಬೇರ್ಪಡಿಸುವುದು. ಇದರ ಬಗ್ಗೆ ನಮಗ ಎಷ್ಟು ಗೊತ್ತಿರಬೇಕು. ಭಾರತದಲ್ಲಿ ಅಟಾಮಿಕ್ ರಿಯಾಕ್ಟರ್ಗಳು ಅಂತ ಹೇಳಿ ಬರ್ತಾವ. ಈ ಅಟಾಮಿಕ್ ರಿಯಾಕ್ಟರ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಇರಬೇಕು ನಾವು. ಅಟಾಮಿಕ್ ರಿಯಾಕ್ಟರ್ಗಳು ಭಾರತದಲ್ಲಿ ಅಣುಶಕ್ತಿ ಕಾರ್ಯಕ್ರಮದ ಪಿತಾಮಹ ಯಾರು ಅಂದ್ರೆ HJ ಬಾಬಾ ಅಂದ್ರೆ ಹೋಮಿ ಜಂಗೀರ್ ಬಾಬಾ. ಅಟಾಮಿಕ್ ರಿಯಾಕ್ಟರ್ಗಳು ಇವೆಲ್ಲ ಯಾರ ಅಧೀನದ ಬರ್ತಾವ ಅಂದ್ರೆ ಪ್ರಧಾನ ಮಂತ್ರಿಯವರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇವಕ್ಕೆಲ್ಲಕ್ಕ ಬಾಸ್ ಅವರೇ ಇರ್ತಾರ. ಅಂತರಿಕ್ಷಗಳಿಗೆ, ಇಸ್ರೋಕ್ಕ, ಇದಕ್ಕ ಇವರೆಲ್ಲ. ಹಾಗಾದರೆ ಭಾರತದಲ್ಲಿ ಅಟಾಮಿಕ್ ರಿಯಾಕ್ಟರ್ಗಳು ಫಸ್ಟ್ ಅಟಾಮಿಕ್ ರಿಯಾಕ್ಟರ್ಗಳಲ್ಲಿ ಇಂಧನವಾಗಿ ಏನ್ ಬಳಸ್ತಾರ ಅಂದ್ರೆ ಯುರೇನಿಯಂ, ಥೋರಿಯಂ, ಪ್ಲೂಟೋನಿಯಂ. ಇನ್ನ ಭಾರತದಲ್ಲಿ ಅಟಾಮಿಕ್ ರಿಯಾಕ್ಟರ್ಗಳಲ್ಲಿ ಫಸ್ಟ್ ಯಾವ್ದಂದ್ರ ತಾರಾಪುರ್, ಮಹಾರಾಷ್ಟ್ರ. ತಾರಾಪುರ್, ಮುಂಬೈ, ಮಹಾರಾಷ್ಟ್ರ ಎನ್ನುವುದು ಇದು ಫಸ್ಟ್ ಅಟಾಮಿಕ್ ಪವರ್ ಪ್ಲಾಂಟ್ ಇನ್ ಇಂಡಿಯಾ 1969. ಇದು ಹೇಳ್ಬೇಕು. ಇದು ಆದ ಬಳಿಕ ಈಗ ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ಲಿಕ್ಕತ್ತವ ಅಂದ್ರ ನರೋರಾ ಎಲ್ಲದ ಅಂದ್ರ ಉತ್ತರ ಪ್ರದೇಶ, ರಾವಟ್ ಭಟ್ ಎಲ್ಲದ ಅಂದ್ರ ರಾಜಸ್ಥಾನ್, ರಾವಟ್ ಭಟ್ ರಾಜಸ್ಥಾನ್. ಇದು ಚಂಬಲ ನದಿ ದಡದಲ್ಲಿ ಇದೆ. ಇನ್ನ ಗುಜರಾತಿನಲ್ಲಿ ಎಲ್ಲದವ ಅಂತ ಕೇಳ್ತಾರ. ಗುಜರಾತಿನಲ್ಲಿ ಕಕ್ರಪಾರ ಎನ್ನುವುದು ಅದ, ಗುಜರಾತ್. ಇನ್ನ ಕೈಗಾ ಅಣು ಸ್ಥಾವರ ಇದು ಎಲ್ಲದ ಅಂದ್ರ ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ, ಕಾಳಿ ನದಿ ತೀರದಲ್ಲಿ ಕದರಿ ಆಣೆಕಟ್ಟಿನ ನೀರನ್ನು ಒದಗಿಸಲಾಗುತ್ತದೆ. 2000 ಚಾಲು ಆಯ್ತು. ಇಲ್ಲಿ ಏನದ ಅಂದ್ರ ಕಲ್ಪಕ್ಕಂ ಅಂತ ಹೇಳಿ ಬರ್ತದ. ಇನ್ನ ಒಂದು ಏನದ ಅಂದ್ರ ಕುಂದನ ಕುಲಂ ಅಂತ ಹೇಳಿ ಬರ್ತದ. ಕುಂದನ ಕುಲಂ ಇವೆರಡು ಎಲ್ಲದಾವ ಅಂದ್ರ ತಮಿಳ್ನಾಡು. ಹಾಗಾದರೆ ಜೈತಪುರ ಅಂತೇಳಿ ಈಚೆ ಕಡೆ ಹೊಸದ ಏನೋ ಒಂದು ಸ್ಟಾರ್ಟ್ ಆಗ್ಯದ. ಜೈತ್ಪುರ್ ಎಲ್ಲದ ಅಂದ್ರ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಜೈತಪುರದಲ್ಲಿ ಪ್ರಾರಂಭಗೊಂಡಿದೆ. ಇವು ಅಟಾಮಿಕ್ ಪವರ್ ಪ್ಲಾಂಟ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ ನಾವು. ಇವೆಲ್ಲ ಅಣುಶಕ್ತಿ ಉತ್ಪಾದನಾ ಘಟಕಗಳು ಆಗಿವೆ. ಹೌದು, ಅಟಾಮಿಕ್ ಪವರ್ ಪ್ಲಾಂಟ್ಗಳು ಯಾವ ತತ್ವದ ಮೇಲೆ ಕೆಲಸ ಮಾಡ್ತಾವ ಅಂತ ಕೇಳ್ತಾರ. ಬೈಜಿಕ ವಿದಳನ, ನ್ಯೂಕ್ಲಿಯರ್ ಫೀಷನ್. ಬೈಜಿಕ ವಿದಳನ ತತ್ವ ಅನಿಯಂತ್ರಿತ ಸರಪಣಿ ಕ್ರಿಯೆಯನ್ನು ಹೊಂದಿವೆ. ಹಾಗಾದರೆ ಏನಂದ್ರ ನ್ಯೂಕ್ಲಿಯರ್ ಫೀಷನ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ದೊಳಗೆ ಕೆಲಸ ಮಾಡ್ತಾವ. ಇಷ್ಟು ನಮಗ ಇದರ ಬಗ್ಗೆನೂ ಐಡಿಯಾ ಇರಬೇಕು. ಯಾವದಿದು ಅಟಾಮಿಕ್ ರಿಯಾಕ್ಟರ್ಗಳ ಕೆಲಸ ಹೆಂಗ ಏನು ಅನ್ನೋದ್ರ ಬಗ್ಗೆ. ಇನ್ನ ಇದು ಆದ ಬಳಿಕ ಆ ಅಟಾಮಿಕ್ ರಿಯಾಕ್ಟರ್ಗಳಿಗೆ ತಣ್ಣಗೆ ಮಾಡಕ್ ಬೇಕಲ್ಲ, ಅದಕ್ಕ ಹೆವಿ ವಾಟರ್ ಅಂತೇಳಿ ಯೂಸ್ ಮಾಡ್ತಾರ. ಭಾಳ ಹೀಟ್ ಆಗಿದ್ದಕ್ಕೆ ತಣ್ಣಗೆ ಮಾಡಕ್, ತಂಪು ಮಾಡಕ್ಕ. ಹೆವಿ ವಾಟರ್ ಎಂದರೆ ಇದರ ಮೀನಿಂಗ್ ಏನು ಅಂದ್ರೆ ಭಾರ ಜಲ ಎಂದರ್ಥ. ಹೆವಿ ವಾಟರ್ ಇದರ ಸಂಕೇತ ಏನು ಅಂದ್ರೆ D2O. ಇದರ ರಾಸಾಯನಿಕ ಹೆಸರು ಏನದಂದ್ರ ಡ್ಯೂಟೀರಿಯಂ ಆಕ್ಸೈಡ್. ಡ್ಯೂಟೀರಿಯಂ ಆಕ್ಸೈಡ್ ಎನ್ನುವುದನ್ನು ಕಂಡು ಹಿಡಿದವರು ಯಾರು ಅಂದ್ರೆ ಇವರೇ. UPSC ಕ್ವಶನ್. ಇದನ್ನು ಅಟಾಮಿಕ್ ರಿಯಾಕ್ಟರ್ಗಳಲ್ಲಿ ಕೂಲಂಟ ಅಥವಾ ತಂಪುಕಾರಕವಾಗಿ ಬಳಸಲಾಗುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹೆವಿ ವಾಟರ್ ಉತ್ಪಾದನೆ ಮಾಡುವ ದೇಶ ಯಾವುದು ಅಂದ್ರೆ ಭಾರತ. ವರ್ಲ್ಡ್ದೊಳಗೆ ನಾವೇ ಹೈಯೆಸ್ಟ್ ಹೆವಿ ವಾಟರ್ ಉತ್ಪಾದನೆ ಮಾಡ್ತಾರ. ಇನ್ನ ಭಾರ ಜಲ ಎನ್ನುವುದು ಏನದ ಅದ್ರ ಸೂತ್ರ ಕೇಳಿದ್ರಂದ್ರ 1H2 ಅಂತ ಹೇಳ್ಯಾರ. 1 ಎಂದರೆ ಏನು ಅಂದ್ರೆ ಅಟಾಮಿಕ್ ನಂಬರ್ ಎಷ್ಟು ಇರ್ತದ ಅಂದ್ರೆ 1 ಅದ.
ಹಾಗಾದ್ರೆ ಮಾಸ್ ನಂಬರ್ ಎಷ್ಟದ ಅಂದ್ರೆ 2 ಅದ. ಇದು ಒಂದನೇದ್ದು ಪ್ರೋಟಾನ್ ಈಸ್ ಈಕ್ವಲ್ ಟು 1 ಅದ. ಇದನ್ನೇ ಹೇಳಿದ್ರೆ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು 1. ಇದರಾಗ ಇದು ಮೈನಸ್ ಮಾಡಿದ್ರೆ ನ್ಯೂಟ್ರಾನ್ ಈಸ್ ಈಕ್ವಲ್ ಟು 1. ಇದು ಸಿ ಗ್ರೂಪ್ KPSC ಕ್ವಶನ್ ಕೇಳಿದ್ದು. ಭಾರತದಲ್ಲಿ 8 ಅಟಾಮಿಕ್ ರಿಯಾಕ್ಟರ್ಗಳು ಇವೆ. ಒಂದನೇದ್ದು ಪಂಜಾಬ್ ನಂಗಲ್, ಸಿ ಗ್ರೂಪ್ದಾಗ ಕೇಳಿದ್ದು. ಪಂಜಾಬ್ ನಂಗಲ್ಲ, ಇದು ಓಲ್ಡೆಸ್ಟ್ ಹೆವಿ ವಾಟರ್ ಪ್ಲಾಂಟ್ ಇನ್ ಇಂಡಿಯಾ. 1962 ದಿಂದ ಕೆಲಸ ಮಾಡ್ಕೊತ ಹೊಂಟ. ಎರಡನೆಯದ್ದು ರಾವಟ್ ಭಟ್ ಅಂತ ಹೇಳಿ ಅದ. ರಾವಟ್ ಭಟ್ ಎನ್ನುವುದು ಎಲ್ಲದ ಅಂತ ಕೇಳ್ತಾರ, ರಾಜಸ್ಥಾನದಾಗ ಅದ. ಮೂರನೆಯದ್ದು ಎಲ್ಲದ ಅಂತ ಕೇಳಿದ್ರಂದ್ರ ವಡೋದರ, ಅದರ ಹಳೆ ಹೆಸರು ಬರೋಡಾ ಎಂದಾಗಿತ್ತು. ವಡೋದರ ಎನ್ನುವುದು ಗುಜರಾತ್ದೊಳಗ ಅದ. ನೆಕ್ಸ್ಟ್ ಹಾಜಿರಾ ಎನ್ನುವುದು ಗುಜರಾತ್ದಾಗ ಅದ. ಗುಜರಾತ್. ಮ್ಯಾಚ್ ದಿ ಫಾಲೋಯಿಂಗ್ UPSC 2 ಸಲ ಕೇಳ್ಯಾರಿ. ಥಾಲ್ ಎಲ್ಲದ ಅಂದ್ರೆ ಮಹಾರಾಷ್ಟ್ರದೊಳಗದ. ನೆಕ್ಸ್ಟ್ ಟುಟಿಕೋರಿನ್ ಎಲ್ಲದ ಅಂತ ಕೇಳ್ತಾರ, ತಮಿಳುನಾಡಿನಲ್ಲಿ ಬರುತ್ತದೆ. ಇನ್ನ ಮಾನ್ಗುರು ಎಲ್ಲದ ಅಂದ್ರ ಆಂಧ್ರ ಪ್ರದೇಶದೊಳಗೆ ಬರ್ತದ. ಮಾನ್ಗುರು ಆಂಧ್ರ ಪ್ರದೇಶ್. ತಲಚೂರು ಎಲ್ಲದ ಅಂತ ಕೇಳ್ತಾರ, ಒಡಿಸ್ಸಾ ಅಂತೇಳಿ ಹೇಳಬೇಕು. ಒಡಿಸ್ಸಾ. ಇಷ್ಟು ನಮಗ ರಿಸಲ್ಟ್ ಬೇಕು. ಇದು ಭಾರತದಲ್ಲಿ ಹೆವಿ ವಾಟರ್ ಪ್ಲಾಂಟ್ಸ್ಗಳು ಎಷ್ಟು ಅದಾವ ಅಂದ್ರೆ 8 ಅದಾವ. ಮ್ಯಾಚ್ ದಿ ಫಾಲೋಯಿಂಗ್ ಕೇಳಬಹುದು ಅಥವಾ ಇಂಡಿವಿಜುವಲ್ ಕೇಳಬಹುದು, ಕರೆಕ್ಟ್ ಗೊತ್ತಿರಬೇಕು. ಈಗ ಪೋರ್ಟ್ಸ್ ಇನ್ ಇಂಡಿಯಾ ಅಂತ ಹೇಳಿ ಬರ್ತದೆ. ಭಾರತ ಎಷ್ಟು ಪ್ರಮುಖ ಬಂದರುಗಳು, ಮೇಜರ್ ಪೋರ್ಟ್ಸ್ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಪಟ್ಟಿಯ ಅಧೀನಕ್ಕೆ ಬರ್ತಾವ. ಮೇಜರ್ ಪೋರ್ಟ್ಸ್ ಇನ್ ಇಂಡಿಯಾ ಅಂದಕ್ರ ಪಟ್ನೆ ಹೇಳಬೇಕು 13 ಅಂತ. ಹಾಗಾದ್ರೆ ಜಸ್ಟ್ ಅವತರದು ಒಂದು ಗ್ಲಾನ್ಸ್ ಗೊತ್ತಿರಬೇಕು. ಬಡ 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 ಬಡನೆ. ಭಾರತದಲ್ಲಿ ಕರಾವಳಿ ತೀರ ಹೊಂದಿರುವ ಒಟ್ಟು ರಾಜ್ಯಗಳು ಸ್ಟೇಟ್ಸ್ ತಗೊಂಡೇವು ಅಂದ್ರೆ 9. UPSC ಕ್ವಶನ್. ಗುಜರಾತ್ 1, ಮಹಾರಾಷ್ಟ್ರ 2, ಗೋವಾ 3, ಕರ್ನಾಟಕ 4, ಕೇರಳ 5, ತಮಿಳುನಾಡು 6, ಆ ನಂತರ ಆಂಧ್ರ ಪ್ರದೇಶ 7, ಒಡಿಸ್ಸಾ 8 ಮತ್ತು 9ನೇದು ವೆಸ್ಟ್ ಬೆಂಗಾಲ್. ಎಷ್ಟು ರಾಜ್ಯಗಳು ಕರಾವಳಿ ತೀರ ಹೊಂದಿವೆ ಅಂತ ಕೇಳ್ತಾರ, 9 ಅಂತೇಳಿ ಹೇಳು. ಇದು 1. ಇನ್ನು ಭಾರತದಲ್ಲಿ ಪ್ರಮುಖ ಮೇಜರ್ ಪೋರ್ಟ್ಸ್ಗಳು ಎಲ್ಲೆಲ್ಲದಾವ ಅಂದ್ರೆ ಗುಜರಾತಿನ ಕಚ್ ಖಾರಿಯಲ್ಲಿ ಇದೆ. ಅದರ ಹೆಸರು ಏನದ ಅಂದ್ರೆ ಕಾಂಡ್ಲಾ. ಕಾಂಡ್ಲಾ ಎಲ್ಲದ ಅಂದ್ರೆ ಕಚ್ ಖಾರಿ ಅಂತೇಳಿ ಹೇಳ್ಬೇಕು. ಇದಕ್ಕ ಈ ಹೆಸರ ದೀನ ದಯಾಳ್ ಅಂತೇಳಿ ಕೊಟ್ಟಾರ. ದೀನ ದಯಾಳ. ಇದು ಎದರ ಮ್ಯಾಗದ ಅಂದ್ರೆ ಟೈಡಲ್ ಪೋರ್ಟ್ ಆಫ್ ಇಂಡಿಯಾ ಅಂದ್ರೆ ಸಮುದ್ರದಲ್ಲಿ ಬರುವ ಉಬ್ಬರವಿಳಿತ ಅಲೆಗಳ ಆಧಾರದ ಮೇಲೆ ಬರುತ್ತದೆ. ಮಹಾರಾಷ್ಟ್ರದಲ್ಲಿ ಎಲ್ಲದ ಅಂತ ಕೇಳ್ತಾರ, ಮುಂಬೈ. ಇಟ್ ಇಸ್ ಕಾಲ್ಡ್ ಗೇಟ್ ವೇ ಆಫ್ ಇಂಡಿಯಾ. ಭಾರತದ ಹೆಬ್ಬಾಗಿಲು, ಗೇಟ್ ವೇ ಆಫ್ ಇಂಡಿಯಾ ಅಂತ ಹೇಳಿ ಕರಿತೇವೆ ನಾವು. ಲಾರ್ಜೆಸ್ಟ್ ಏನದಂದ್ರ ನ್ಯಾಚುರಲ್ ಪೋರ್ಟ್ ಇನ್ ಇಂಡಿಯಾ. ನೆಕ್ಸ್ಟ್ ಬರೋದು ಏನದಂದ್ರ ನವ ಸೇವಾ ಬಂದರು, ಮಹಾರಾಷ್ಟ್ರದ ಮುಂಬೈ. ಹಾಗಾದರೆ ಇದಕ್ಕೆ ಹೆಸರು ಏನು ಕೊಟ್ಟಾರ ಅಂದ್ರೆ ಜೆ ನೆಹರು ಅಂತ ಹೇಳಿ ಕೊಟ್ಟಾರ. ಇದರ ವಿಶೇಷತೆ ಏನಂದ್ರೆ ಲಾರ್ಜೆಸ್ಟ್ ಕಂಟೈನರ್ ಇಲ್ಲೇ ಇರ್ತಾವ. ಭಾರತದಲ್ಲಿ ಲಾರ್ಜೆಸ್ಟ್ ಕಂಟೈನರ್ಗಳು ಎಲ್ಲಿ ಕಂಡು ಬರುತ್ತವೆ ಅಥವಾ ಯಾರು ನಿರ್ವಹಣೆ ಮಾಡುತ್ತಾರೆ ಅಂದ್ರೆ ನವಸೇವಾ. ಗೋವಾ ಎನ್ನುವುದು ಜುವಾರಿ ಮತ್ತು ಮಹದಾಯಿ ನದಿಗಳ ಸಂಗಮದಲ್ಲಿ ಇದೆ. ಇನ್ನ ಇದರದಿಂದ ಹೈಯೆಸ್ಟ್ ಐರನ್ ಓರ್ ಅಂದ್ರೆ ಕಬ್ಬಿಣದ ಅದಿರು ರಫ್ತು ಆಗುತ್ತದೆ. ಕರ್ನಾಟಕದಲ್ಲಿ ನವಮಂಗಳೂರು ಅಂತ ಹೇಳಿ ಬರ್ತದ, ದಕ್ಷಿಣ ಕನ್ನಡ ಜಿಲ್ಲಾದೊಳಗದ. ಹಾಗಾದರೆ ನವಮಂಗಳೂರು ಬಂದರು ಯಾವಾಗ ಡಿಕ್ಲೇರ್ ಮಾಡಿದ್ರು ಅಂದ್ರೆ 1974ರಲ್ಲಿ. ಯಾರು? ಗಾಂಧಿ ಅಂದ್ರೆ ಇಂದಿರಾ ಗಾಂಧಿಯವರು. ದೇಶದ 9ನೇ ಪ್ರಮುಖ ಬಂದರು ಎಂದು ಘೋಷಿಸಲಾಯಿತು. ಕರ್ನಾಟಕದ ಇದು ಒಂದೇ ಮೇಜರ್ ಪೋರ್ಟ್ ಅದ. ಇದರಿಂದ ಗ್ರಾನೈಟ ಮತ್ತು ಏನ್ ಕಳಿಸ್ತಾರ ಅಂತ ಕೇಳ್ತಾರ, ಗ್ರಾನೈಟ ಪ್ಲಸ್ ಕಬ್ಬಿಣದ ಅದಿರು ಕಳಿಸಲಾಗುತ್ತದೆ.
ಇನ್ನ ಕೇರಳ ಇರೋದು ಇದು ಮಲಬಾರ ತೀರದಲ್ಲಿ ಅದ. ಮಲಬಾರ ತೀರದೊಳಗೆ ಯಾವ ಬಂದರು ಬರ್ತದ ಅಂತ ಕೇಳ್ತಾರ, ಕೋಚಿ. ಹಾಗಾದ್ರೆ ಮಲಬಾರ ತೀರ ಇಟ್ ಸೆಲ್ಫ್ ಈಸ್ ಫೇಸ್ ಎದಕ್ಕೆ ಫೇಮಸ್ ಅದ ಅಂದ್ರ ಈ ಸಾಂಬಾರ್ ಪದಾರ್ಥಗಳಿಗೆ ಪ್ರಸಿದ್ಧಿಯಾಗಿದೆ. ಹಾಗಾದರೆ ಕೋಚಿದಿಂದ ಸಾಂಬಾರ್ ಪದಾರ್ಥ ಕಳಿಸ್ತಾರ. ತಮಿಳುನಾಡಿನಲ್ಲಿ ಟುಟಿಕೋರಿನ್ ಅಂತ ಹೇಳದ. ಟುಟಿಕೋರಿನ್ ಬಂದರಕ್ಕೆ ವಿ.ಓ. ಚಿದಂಬರಂ ಅಂತೇಳಿ ಹೆಸರಿಟ್ಟ. ವಿ.ಓ. ಚಿದಂಬರಂ ಅಂತೇಳಿ ಹೆಸರಿಟ್ಟು ಇದಕ್ಕ ಏನಂದ್ರೆ ಮೊದಲ ಪ್ರೀವಿಯಸ್ ಕೇಸ್ ಕ್ವಶನ್, ಪರ್ಲ್ ಫಿಶಿಂಗ್ ಮುತ್ತುಗಳ ಮೀನುಗಾರಿಕೆಗೆ ಪ್ರಸಿದ್ಧವಾಗಿದೆ. ಪರ್ಲ್ ಫಿಶಿಂಗ್ ಅಥವಾ ಮುತ್ತುಗಳ ಮೀನುಗಾರಿಕೆಗೆ ಟುಟಿಕೋರಿನ್ ತಮಿಳುನಾಡು ಚೆನ್ನೈ ಅಂತ ಹೇಳಿ ಬರ್ತದ. ಚೆನ್ನೈ ಇದು ಏನದಂದ್ರೆ ತಮಿಳುನಾಡದಾಗ ಬರ್ತದ. ಓಲ್ಡೆಸ್ಟ್ ಆರ್ಟಿಫಿಷಿಯಲ್ ಪೋರ್ಟ್ ಇನ್ ಇಂಡಿಯಾ, ಭಾರತದಲ್ಲಿ ಹಳೆಯದಾದ ಆರ್ಟಿಫಿಷಿಯಲ್ ಪೋರ್ಟ್ ಇನ್ ಇಂಡಿಯಾ ಎನ್ನುವುದು ಚೆನ್ನೈನಲ್ಲಿ. ಇಂಡಿಯಾ ಇದು ಹೇಳ್ದು. ನೆಕ್ಸ್ಟ್ ಬರೋದೇ ಆಂಧ್ರ ಪ್ರದೇಶ. ಇಲ್ಲಿ ಬರೋದು ವಿಶಾಖಪಟ್ಟಣಂ, ಡೀಪೆಸ್ಟ್. ವಿಶಾಖಪಟ್ಟಣಂ ಎನ್ನುವುದು ಇದು ಪ್ರಮುಖ ಬಂದರುಗಳಲ್ಲಿ ಆಳವಾದ ಬಂದರು ಆಗಿದೆ. ನಾನ್ ಮೇಜರ್ ಮೈನರ್ ಪೋರ್ಟ್ ದಾಗ ತಗೊಂಡಿವಂದ್ರೆ ಮತ್ತೆ ಗಂಗಾವರಂ ಅಂತೇಳಿ UPSC ಕೇಳಿದ್ದ. ಇಲ್ಲೇ ಆಂಧ್ರ ಪ್ರದೇಶದೊಳಗದ ಗಂಗಾವರಂ ಡೀಪೆಸ್ಟ್ ಪೋರ್ಟ್. ಆದ್ರೆ ಇದು ಇದು ಮೈನರ್ ಪೋರ್ಟ್, ಮೇಜರ್ದಾಗ ಬರಲ್ಲ. ಒಡಿಸ್ಸಾದಲ್ಲಿ ಏನದಂದ್ರೆ ಪಾರದೀಪ ಬಂದರು ಅದ. ಇದು ಖನಿಜ ನಿಕ್ಷೇಪಗಳನ್ನು ರಫ್ತು ಮಾಡುತ್ತದೆ. ಇಲ್ಲಿ ಯಾವದಂದ್ರೆ ಹಲ್ದಿಯಾ ಬಂದರು. ಇದು ಕಲ್ಕತ್ತಾಕ್ಕೆ ಹೆಲ್ಪ್ ಮಾಡ್ಲಕ್ಕ ವೆಸ್ಟ್ ಬೆಂಗಾಲ್ದ ತಯಾರು ಮಾಡ್ಯಾರ. ಇಲ್ಲಿ ಯಾವದಂದ್ರೆ ಕಲ್ಕತ್ತಾ ಬಂದರು ಅಂತ ಹೇಳಿ ಅದ, ವೆಸ್ಟ್ ಬೆಂಗಾಲ್. ಇದು ನದಿ ಅವಲಂಬಿತ ಬಂದರು ಆಗಿದೆ. ಹಾಗಾದರೆ ಯಾವ ನದಿ ಅವಲಂಬಿತ ಅಂದ್ರೆ ಹುಬ್ಳಿ ನದಿ ಹರಿತದ. ಇದಕ್ಕ ಪೂರ್ವದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಗೇಟ್ವೇ ಆಫ್ ಈಸ್ಟರ್ನ್ ಇಂಡಿಯಾ, ಹೆಬ್ಬಾಗಿಲು ಎನ್ನುವರು. ಇನ್ನ ಭಾರತದ ಚಹಾದ ಬಂದರು ಅಸ್ಸಾಂ ಇಲ್ಲೇ ಅದ. ಇಲ್ಲಿ ಚಹಾ ಇಲ್ಲೇ ರಫ್ತು ಮಾಡ್ತಾರ. ಚಹಾ ಬಂದರು ಎಲ್ಲದ ಅಂದ್ರೆ ಕಲ್ಕತ್ತಾ. ಚಹಾ ಮಂಡಳಿ ಎಲ್ಲದ ಅಂದ್ರೆ ಕಲ್ಕತ್ತಾ. ಟೀ ಬೋರ್ಡ್ ಎಲ್ಲದ ಅಂತ ಕೇಳ್ತಾರ, ಕಲ್ಕತ್ತಾದಲ್ಲಿ ಇದೆ. ಇದಕ್ಕ ಇತ್ತೀಚೆಗೆ ಬೇರೆ ಹೆಸರು ಕೊಟ್ಟಾರ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತೇಳಿ ಹೆಸರು ಕೊಟ್ಟ. ಶ್ಯಾಮ್ ಪ್ರಸಾದ್ ಮುಖರ್ಜಿ. ಇವೆಲ್ಲ ಏನದಂದ್ರ ಪಬ್ಲಿಕ್ ಸೆಕ್ಟರ್ದ ಪೋರ್ಟ್ಗಳಾದು. ಇಲ್ಲೊಂದು ಅದ ರೀ ಒಂದು, ಇಲ್ಲಿ ಏನದಂದ್ರ ಇದಕ್ಕೆ ಕಡೆ ಬರೀತೀವಿ ಎನ್ನೂರ ಪೋರ್ಟ. ಇದು ಎಲ್ಲ ಕಾರ್ಪೊರೇಟ್ ವಲಯದೊಳಗದ ಅಂದ್ರೆ ಪ್ರೈವೇಟ್ ಸೆಕ್ಟರ್ದೊಳಗದ, ತಮಿಳುನಾಡದಾಗದ. ಇದಕ್ಕ ಏನದಂದ್ರೆ ಕೆ ಕಾಮರಾಜ್ ಬಂದರು ಅಂತೇಳಿ ಕಾಮರಾಜ ಬಂದರು ಎಂದು ಹೆಸರಿಸಲಾಗಿದೆ. ಎಷ್ಟು ಮಿನಿಮಮ್ ಐಡಿಯಾ ಇರಬೇಕು. ಹಾಗಾದರೆ ಹೌ ಮೆನಿ ಮೇಜರ್ ಪೋರ್ಟ್ಸ್ ಆರ್ ಇನ್ ಇಂಡಿಯಾ ಅಂತ ಕೇಳಿದ್ರೆ 9 ಕೋಸ್ಟಲ್ ಏರಿಯಾ ಹೊಂದಿರುವುದು 9 ರಾಜ್ಯ. ಲಾರ್ಜೆಸ್ಟ್ ಕೋಸ್ಟಲ್ ಏರಿಯಾ, ಲಾಂಗೆಸ್ಟ್ ಕೋಸ್ಟಲ್ ಏರಿಯಾ 2 ಗುಜರಾತೆ ಹೇಳಬೇಕು. ಇದು ಆದ ಬಳಿಕ ಒಂದಿಷ್ಟು ಮಿನರಲ್ಸ್ಗಳನ್ನು ಗೊತ್ತಿಟ್ಕೋಬೇಕು ನಾವು. ಖನಿಜ ಸಂಪನ್ಮೂಲಗಳು ಯಾವ್ಯಾವ ಎಲ್ಲೆಲ್ಲಿ ಆಗ್ಯಾವ, ಹೆಂಗ ಸಿಗ್ತಾವ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಎಲ್ಲಿ. ಖನಿಜ ಸಂಪನ್ಮೂಲಗಳು ಮತ್ತು ಇತರೆ ಒಟ್ಟು ಟೋಟಲ್ ರಿಸೋರ್ಸಸ್ ಬಗ್ಗೆ ತೋಳೋಣ. ಭಾರತದ ಹಳೆಯದಾದ ಕಲ್ಲಿದ್ದಲು ಗಣಿ ಯಾವುದು ಅಂದ್ರೆ ರಾಣಿಗಂಜ್. ರಾಣಿಗಂಜ್ ಎಲ್ಲದ ಅಂತ ಕೇಳಿದ್ರೆ ವೆಸ್ಟ್ ಬೆಂಗಾಲದಲ್ಲಿ ಬರುತ್ತದೆ. ಇದು ಓಲ್ಡೆಸ್ಟ್ ಕೋಲ್ ಮೈನ್ ಇನ್ ಇಂಡಿಯಾ. ಇನ್ನ ಇಲ್ಲಿ ಒಂದದ ರೀ ಜಾರಿಯಾ ಗಣಿ, ಜಾರ್ಖಂಡ್ ಅಂತೇಳಿ ಅದ. ಜಾರ್ಖಂಡದ ಜಾರಿಯಾ ಗಣಿ ಇದು ಲಾರ್ಜೆಸ್ಟ್ ಕೋಲ್ ಮೈನ್, ದೊಡ್ಡದಾದ ಕಲ್ಲಿದ್ದಲು ಗಣಿ ಯಾವುದು ಅಂದ್ರೆ ಜಾರಿಯಾ ಗಣಿ ಅಂತೇಳಿ ಹೇಳ್ಬೇಕು. ಲಾರ್ಜೆಸ್ಟ್ ಕೋಲ್ ಮೈನ್ ಇನ್ ಇಂಡಿಯಾ ಆಯ್ತು. ಇನ್ನ ಮತ್ತೆ ಎಲ್ಲೆಲ್ಲಿ ಏನೇನು ಸಿಗ್ತಾವ ಅನ್ನೋದ್ರ ಬಗ್ಗೆ ಒಂದಿಷ್ಟು. ಬಾಲ್ಘಾಟ್ ಅಂತೇಳಿ ಬರ್ತದ ಮಧ್ಯಪ್ರದೇಶದೊಳಗ. ಬಾಲ್ಘಾಟ್ ಮಧ್ಯಪ್ರದೇಶದೊಳಗ ಮ್ಯಾಂಗನೀಸ್ ದೊರೆಯುತ್ತದೆ. ಮ್ಯಾಂಗನೀಸ್
ಮ್ಯಾಂಗನೀಸ್ ದೊರೆಯುವುದು. ನೆಕ್ಸ್ಟ್ ಇದೇ ಮಧ್ಯಪ್ರದೇಶದಾಗ ಏನೋ ಒಂದು ಪ್ಲೇಸ್ ಅದ ಪನ್ನಾ ಅಂತೇಳಿ. ಪನ್ನಾದೊಳಗೆ ಏನು ಸಿಗ್ತದ ಅಂತ ಕೇಳ್ತಾರ, ವಜ್ರ. ಪನ್ನಾ ಎನ್ನುವುದು ವಜ್ರಕ್ಕೆ ಪ್ರಸಿದ್ಧಿಯಾಗಿದೆ. UPSC ಕೇಳಿದ್ರು ನಾಮ್ಚಿಕ್ ನಾಮ್ಪೂಕ್ ಅಂತ ಹೇಳಿ ಬರ್ತದ. ನಾಮ್ಚಿಕ್ ನಾಮ್ಪೂಕ ಇದು ಎದಕ್ಕದ ಅಂತ ಕೇಳ್ತಾರ. ನಾಮಪೂಕ್ ಎನ್ನುವುದು ಅರುಣಾಚಲ ಪ್ರದೇಶದಲ್ಲಿ ಅದ, ಆದರೆ ಕಲ್ಲಿದ್ದಲು ಅದ. ಕಲ್ಲಿದ್ದಲು ಅದ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಹೊಂದಿರುವುದು ಯಾವುದು ಅಂತ ಕೇಳ್ತಾರ. ಗೋದಾವರಿ ನದಿ ಜಲಾನಯನ ಪ್ರದೇಶ. ಗೋದಾವರಿ ನದಿ ಜಲಾನಯನ ಪ್ರದೇಶದಲ್ಲಿ ಗೊಂಡವಾನ ಶಿಲಾಯುಗದ ಕಾಲದ ಕಲ್ಲಿದ್ದಲು ನಿಕ್ಷೇಪ ದೊರೆಯುತ್ತದೆ. ಹಾಗಾದರೆ ಗೋದಾವರಿ ನದಿ ಪ್ರದೇಶ ಕಲ್ಲಿದ್ದಲಕ್ಕೆ ಫೇಮಸ್ ಅದಂದ್ರೆ ಅದಕ್ಕೆ ಭಾರತದ ರೂರ್ನು ಅನಬಹುದು. ಇನ್ನ ಕೋದರ್ಮ ಎನ್ನುವ ಪ್ಲೇಸ್ ಅದ. ಕೋದರ್ಮ ಎನ್ನುವುದು ಇದು ಎದಕ್ಕೆ ಫೇಮಸ್ ಅದ ಅಂತ ಕೇಳ್ತಾರ. ಇದಕ್ಕ ಏನಂದ್ರೆ ಭಾರತದ ಅಬ್ರಕದ ರಾಜಧಾನಿ ಅಂತಾರ. ಅಬ್ರಕ ಹೈಯೆಸ್ಟ್ ಸಿಗ್ತದ. ಅಬ್ರಕ ಅಂದ್ರೆ ಮೈಕಾ ಕ್ಯಾಪಿಟಲ್ ಅಂದಂಗ. ಇದು ಹೈಯೆಸ್ಟ್ ಎಲೆಕ್ಟ್ರಿಕಲ್ ಕೈಗಾರಿಕೆಗಳಲ್ಲಿ ಬಳಸ್ತಾರ. ಇದರ ವಿಶೇಷ ಅಬ್ರಕ ಭಾರತವೇ ಪ್ರಥಮ ಸ್ಥಾನ ಅಂದ ಉತ್ಪಾದನೆ ಮತ್ತು ನಿಕ್ಷೇಪದೊಳಗ. ಇಟ್ ಈಸ್ ಅನ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತೇಳಿ ಹೇಳ್ತಾರ ಅದಕ್ಕ. ಇನ್ನ ನೆಕ್ಸ್ಟ್ ಬರೋದೇ ಇಲ್ಲಿ ಬಾರಕ ಕಣಿವೆ ಅಂತ ಹೇಳಿ ಬರ್ತದೆ. ಬಾರಕ ಕಣಿವೆ ಎಲ್ಲದ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಬರುತ್ತದೆ. ಎದಕ್ಕೆ ಫೇಮಸ್ ಅದಂದ್ರೆ ಸೆಣಬು. ಸೆಣಬಿನ ಉತ್ಪಾದನೆಯಲ್ಲಿ ಭಾರತನೇ ಫಸ್ಟ್ ಅದ. ಹಾಗಾದರೆ ವೆಸ್ಟ್ ಬೆಂಗಾಲ ಇಂಡಿಯಾದೊಳಗೆ ಫಸ್ಟ್ ಅದ. ಅದನ್ನು ಕ್ಲಿಯರ್ ಮಾಡ್ಕೊಂಡು ಬೇಡ್ರಿ. ಮತ್ತೇನೇನದಾವ, ಈ ಮಣಿಪುರದೊಳಗ ವಿಶೇಷವಾದ ರೈಸ್ ಸಿಗ್ತದ. ಹಾಗಾದರೆ ಮಣಿಪುರದೊಳಗ ಏನ್ ಬೆಳಿತಾರ ಅಂತ ಕೇಳ್ತಾರ. ಬ್ಲ್ಯಾಕ್ ರೈಸ್ ಎನ್ನುವುದನ್ನು ಬಹಳ ಫೇಮಸ್ ರೀ, ಬ್ಲ್ಯಾಕ್ ರೈಸ್. ಇನ್ನ ಕೇರಳ ರಾಜ್ಯದಲ್ಲಿ ಕುಟ್ಟಿನಾಡು ಪ್ರದೇಶ ಅಂತ ಹೇಳಿ ಬರ್ತದ. ಈ ಕೇರಳದ ಕುಟ್ಟಿನಾಡ ಜಗತ್ನಾಗ ಎಲ್ಲಾ ಕಡೆ ರೈಸ್ ಸರಾಸರಿ ಸಮುದ್ರ ಮಟ್ಟಕ್ಕಿಂತ ಎತ್ತರದ ಪ್ರದೇಶದಲ್ಲಿ ಬೆಳಿತಾರ. ಪ್ರಪಂಚದಲ್ಲಿ ಈ ಕುಟ್ಟಿನಾಡು ಸಮುದ್ರದ ಮಟ್ಟಕ್ಕಿಂತ ಕೆಳ ಹಂತದಲ್ಲಿ ಬೆಳಿತಾರ. ಏನು ಅಂದ್ರೆ ಭತ್ತ. ಕುಟ್ಟಿನಾಡ ಎದಕ್ಕೆ ಫೇಮಸ್ ಅದಂದ್ರ ಭತ್ತ. ಹಾಗಾದರೆ ರೈಸ್ ಬೌಲ್ ಆಫ್ ದಿ ಕೇರಳ ಅಂತ ಹೇಳಿ ಕರೀತಾರ ಅವ್ರು. ಕರ್ನಾಟಕದಲ್ಲಿ KGF ಅಂತೇಳಿ ಬರ್ತದ. KGF ಎದಕ್ಕೆ ಫೇಮಸ್ ಅದಂದ್ರ ಬಂಗಾರ. KGF ದಲ್ಲಿ ಅಂದ್ರೆ ಪ್ರಪಂಚದ ಆಳವಾದ ಗಣಿ ಯಾವುದು ಅಂದ್ರೆ ಚಾಂಪಿಯನ್ ಗಣಿ. ಚಾಂಪಿಯನ್ ಗಣಿ ಎನ್ನುವುದು ಇಲ್ಲಿರುವ ಪ್ರಪಂಚದ ಆಳವಾದ ಚಿನ್ನದ ಗಣಿಯಾಗಿದೆ. ಅಪ್ರಾಕ್ಸಿಮೇಟ್ಲಿ 1.5 ಕಿಲೋಮೀಟರ್ ಆಳವನ್ನು ಹೊಂದಿದೆ. ಭಾರತದಲ್ಲಿ ಯುರೇನಿಯಂ ನಿಕ್ಷೇಪ ಇರುವುದು ಜಾರ್ಖಂಡ್ ರಾಜ್ಯದ ಜಡಗುಡ. ಜಡಗುಡ ಎನ್ನುವುದು ಪ್ರದೇಶ ಜಾರ್ಖಂಡದೊಳಗದ. ಏನ್ ಸಿಗ್ತದ ಅಂತ ಕೇಳ್ತಾರ, ಯುರೇನಿಯಂ ಅನ್ಬೇಕು. ಇದು ವಾಗ್. ನೆಕ್ಸ್ಟ್ ಏನಂದ್ರೆ ಸಾರ್ವಜನಿಕ ವಲಯದ ಮೊದಲ ಕಲ್ಲಿದ್ದಲು ಕೈಗಾರಿಕೆ ಇಂಡಿಯಾದೊಳಗೆ ಗೌರ್ಮೆಂಟ್ ಅದ್ದು ಸಿಂಗಾರೇಣಿ ಅಂತ ಹೇಳಿ ಬರ್ತದ. ಹಾಗಾದರೆ ಸಿಂಗಾರೇಣಿ ಎನ್ನುವುದು ಸಾರ್ವಜನಿಕ ವಲಯದ ಮೊದಲ ಕಲ್ಲಿದ್ದಲು ಗಣಿ ಎಲ್ಲಿ ಬರ್ತದ ಅಂದ್ರೆ ಆಂಧ್ರ ಪ್ರದೇಶ, ತಮಿಳುನಾಡದಾಗ ಬರ್ತದೆ. ಸಿಂಗಾರೇಣಿ ಇಲ್ಲಿ ಬರ್ತದ. ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. ಸಿಂಗಾರೌಲಿ ಎಲ್ಲಿ ಬರ್ತದ ಅನ್ನೋದಕ್ಕ, ಸಿಂಗಾರೌಲಿ ಇದು ಎಲ್ಲಿದ ಅನ್ನೋದು ಹೇಳ್ಬೇಕು. ಇನ್ನ ಗುಜರಾತ್ ಎದಕ್ ಫೇಮಸ್ ಅದಂದ್ರೆ ಉಪ್ಪು ತಯಾರು ಮಾಡ್ಲಿಕ್ಕ ಗುಜರಾತ್ ಫೇಮಸ್. ಉಪ್ಪು ಎಲ್ಲಿ ಅದ ಗುಜರಾತ್ದಾಗ ಅಂದ್ರೆ ಜಾಮ್ನಗರ್. ಜಾಮ್ನಗರ್ ಉಪ್ಪಿನ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ. ಶೇಂಗಾ ಉತ್ಪಾದನೆಗೆ ಜುನಾಗಢ ಪ್ರದೇಶ ಇದು ಎಲ್ಲದ ಅಂತ ಕೇಳ್ತಾರ, ಗುಜರಾತ್. ಹಾಗಾದರೆ ನಾಗ್ಪುರ್ ಎನ್ನುವುದು ಇದು ಎಲ್ಲದ ಅಂತ ಕೇಳ್ತಾರ. ಇದು ಏನಂದ್ರ ಹತ್ತಿ ಸಂಶೋಧನಾ ಕೇಂದ್ರದ ಹತ್ತಿ ಫೇಮಸ್ ಅದ. ನೆಕ್ಸ್ಟ್ ಬರೋದು ಏನದ ಖೇತ್ರಿ ಗಣಿ ಅಂತ ಹೇಳಿ ಬರ್ತದ. ಖೇತ್ರಿ ಎಲ್ಲದ ಅಂದ್ರ ರಾಜಸ್ಥಾನ್. ಇದು ಎದಕ್ಕೆ ಫೇಮಸ್ ಅಂದ್ರ ತಾಮ್ರದ ಗಣಿಗಾರಿಕೆಗೆ ಪ್ರಸಿದ್ಧಿಯಾಗಿದೆ.
ಜವಾರ ಗಣಿ ಅಂತೇಳಿ ಒಂದು ಬರ್ತದ, ಅದು ಎಲ್ಲದ ಅಂದ್ರೆ ರಾಜಸ್ಥಾನ್. ಎದಕ್ಕ ಸಂಬಂಧದ ಅಂತ ಕೇಳ್ತಾರ. ಸತು ಜಿಂಕ್. ಜಿಂಕ್ ಅಂದ್ರೆ ಸತುವಿನ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ. ಹೈಯೆಸ್ಟ್ ಬೆಳ್ಳಿಯ ಸಂಕೇತ ಅಂದ್ರೆ ಎಜಿ ಯಾವ ರಾಜ್ಯ ಉತ್ಪಾದನೆ ಮಾಡ್ತದಂದ್ರೆ ರಾಜಸ್ಥಾನ್. ಅತಿ ಹೆಚ್ಚು ಕೇಸರಿ ಉತ್ಪಾದನೆ ಮಾಡುವುದು ಎಲ್ಲದ ಅಂತ ಕೇಳ್ತಾರ. ಜಮ್ಮು ಕಾಶ್ಮೀರ್. ಕೇಸರಿಯನ್ನು ಆ ಗಿಡದ ಹೂವಿನ ಭಾಗದಿಂದ ಸ್ಟೈಲಿ ಮತ್ತು ಸ್ಟಿಗ್ಮಾದಿಂದ ಪಡೆಯುತ್ತಾರೆ. ಇನ್ನ ಇದು ಬೆಳಿಬೇಕು ಅಂದ್ರೆ ಕರೆವ್ವ ಎನ್ನುವ ಮಣ್ಣು ಬೇಕು. ಈ ಪ್ರದೇಶ ಎಲ್ಲಿ ಕಂಡು ಬರ್ತದ ಅಂದ್ರೆ ಕಾಶ್ಮೀರದಾಗ ಕಂಡು ಬರ್ತದ. ನೆಕ್ಸ್ಟ್ ಏನದಂದ್ರ ಇದೇ ಕಾಶ್ಮೀರದಲ್ಲಿ ಏನದಂದ್ರೆ ಕಾಂಗ್ರಾ ಕಣಿವೆ ಏನಂದ್ರೆ ಹಿಮಾಚಲ ಪ್ರದೇಶದೊಳಗೆ ಬರ್ತದ. ಕಾಂಗ್ರಾ ಕಣಿವೆ ಎದಕ್ ಫೇಮಸ್ ಅದ ಅಂತ ಕೇಳ್ತಾರ. ಸೇಬು ಹಣ್ಣಿಗೆ ಪ್ರಸಿದ್ಧಿಯಾಗಿದೆ. ಸೇಬು ಹಣ್ಣಿಗೆ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟ್ ಏನ ಒಂದು ಲಿಗ್ನೈಟ್. ಲಿಗ್ನೈಟ್ ಇದು ಎಲ್ಲದ ಅಂದ್ರೆ ತಮಿಳುನಾಡು. ಯಾವ ಪ್ರದೇಶದ ಸಿಗ್ತದ? ನೈವೇಲಿಯಲ್ಲಿ ಸಿಗ್ತದ. ಕರ್ನಾಟಕದೊಳಗ ಕುದುರೆ ಮುಖ ಅಂತೇಳಿ ಬರ್ತದ. ಕುದುರೆ ಮುಖ ಎನ್ನುವುದು ಕರ್ನಾಟಕದ ಚಿಕ್ಕಮಗಳೂರದಾಗ ಅದ. ಹಾಗಾದರೆ ಕುದುರೆ ಮುಖದೊಳಗೆ ಏನದ ಅಂತ ಕೇಳ್ತಾರ. ಮೆಗ್ನಟೈಟ್ ಕಬ್ಬಿಣದ ಅದಿರು ದೊರೆಯುತ್ತದೆ. ಭಾರತದಲ್ಲಿ ಹೆಚ್ಚಿಗೆ ಹೆಮಟೈಟ್ ಅದ, ಆದ್ರೆ ಇಲ್ಲಿ ಮಾತ್ರ ಮೆಗ್ನಟೈಟ್ ಸಿಗ್ತದ. ಇದು ನಮಗ ಎಷ್ಟು ಐಡಿಯಾ ಇರ್ಬೇಕಂದಂಗ ಯಾವ್ಯಾವು ಎಲ್ಲೆಲ್ಲಿ ಏನೇನದಾವ. ಈ ಆಂಧ್ರ ಪ್ರದೇಶದೊಳಗ ತುಮ್ಮಲಪಳ್ಳಿ ಅಂತ ಹೇಳಿ ಒಂದು ಪ್ಲೇಸ್ ಅದ. ತುಮ್ಮಲಪಳ್ಳಿ ಅನ್ನೋದಂದ್ರ ಇಂಡಿಯಾದೊಳಗ ಅತಿ ಹೆಚ್ಚು ಯುರೇನಿಯಂ ಸಿಗುವುದೇ ಎಲ್ಲಿ ಅಂದ್ರೆ ಆಂಧ್ರ ಪ್ರದೇಶ್. ಲಾರ್ಜೆಸ್ಟ್ ಯುರೇನಿಯಂ ರಿಸೋರ್ಸಸ್ ಫೌಂಡ್ ಎಟ್ ತುಮ್ಮಲಪಳ್ಳಿ. ಇವಕ್ಕ ನಾವು ರಿಸೋರ್ಸಸ್ ಸಂಪನ್ಮೂಲಗಳು ಈ ರೀತಿ ಅನ್ಕೋತ ಹೋಗೋದಿರ್ತದೆ ಸರ್. ಇದರ ಬಗ್ಗೆ ನಮಗ ಈ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಏನ್ ಭಾರತದ ರೈಲ್ವೆ ವಲಯಗಳು. ಭಾರತದ ರೈಲ್ವೆ ವಲಯಗಳು ಜೋನ್ಸ್. ಅಂಚೆ ವಲಯಗಳ ಸಂಖ್ಯೆ ಎಷ್ಟದ ಅಂದ್ರೆ 9. ಹಾಗಾದರೆ ರೈಲ್ವೆ ವಲಯಗಳು ಎಷ್ಟದಾವ ಅನ್ನೋದಕ್ಕ ತಾವು ಕಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡ್ರಿ. ಈ ರೈಲ್ವೆ ವಲಯಗಳನ್ನ ಒಂದು ಮ್ಯಾಪ್ ಬೇಸ್ ಇಟ್ಕೊಂಡು ನೆನಪಿಟ್ರ ಬಹಳ ಜಲ್ದಿ ನೆನಪುಳಿದು ಬಿಡ್ತಾವ ಸರ್. ದಿಕ್ಕುಗಳು ನೆನಪಿಗೆ ಬರಬೇಕು. ಆ ಮ್ಯಾಪ್ ಕಣ್ಣು ಮುಂದೆ ನೆನಪಿಗೆ ಬರಬೇಕು. ಈ ರೀತಿ ಏನಂದ್ರ ಮ್ಯಾಪ್ ಹಾಕಲ್ಲ. ಹಾಗಾದರೆ ಇವಕ್ಕ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಅನ್ನಬಹುದು ನಾವು. ಈಗ ಅವಕ್ಕ ದಿಕ್ಕುಗಳನ್ನ ಮೊದಲ ಐಡೆಂಟಿಫಿಕೇಶನ್ ಮಾಡ್ಕೊಂಡೇವು ಅಂದ್ರೆ ಇದು ಉತ್ತರ, ಇದು ದಕ್ಷಿಣ. ಇದಕ್ಕ ಪೂರ್ವ ಅಂತೀವಿ, ಇದಕ್ಕ ಪಶ್ಚಿಮ ಅಂತೀವಿ. ಹಾಗಾದರೆ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಇನ್ನ ಇಲ್ಲಿ ಬರೋದು ಈಶಾನ್ಯ ಗಡಿ ವಲಯ ಅಂತ ಹೇಳಿ ಬರ್ತದೆ. ಈಶಾನ್ಯ ಗಡಿ ವಲಯ. ಇನ್ನ ಇದು ಪೂರ್ವ ಕರಾವಳಿ ವಲಯ. ಪೂರ್ವ ಕರಾವಳಿ ವಲಯ, ಈಸ್ಟರ್ನ್ ಕೋಸ್ಟಲ್ ಝೋನ್. ಇದಕ್ಕ ದಕ್ಷಿಣ ಕರಾವಳಿ ವಲಯ. ಇಷ್ಟಾಯ್ತು. ನಾವು ಈ ಪರೀಕ್ಷೆಗೆ ಎಲ್ಲಿ ತಪ್ಪು ಮಾಡ್ಕೊಂಡು ಹೋಗಿರ್ತೀವಿ ಅಂದ್ರೆ ಬರೀ ಪ್ಲೇಸ್ ಓದ್ಕೊಂಡು ಹೋಗ್ಬಿಡ್ತೀವಿ. ಪರ್ಟಿಕ್ಯುಲರ್ ಬಿಲ್ಡಿಂಗ್ ಹೆಸರು ಗೊತ್ತಿರಬೇಕು. ಕಲ್ಕತ್ತಾದ 2 ಅದಾವ, ಎಲ್ಲಿ ಅದಾರಿ ಅದು? ಮುಂಬೈದಾಗ 2 ಅದಾವ, ಎಲ್ಲಿ ಅದಾವ? ಆ ಕನ್ಫ್ಯೂಷನ್ ಮಾಡ್ತಾರ ಅವರು. ಹಾಗಾಗಿ ಬರೀ ಪ್ಲೇಸಸ್ ನೋಡ್ಕೊಂಡು ಹೋದ್ರ ಸ್ವಲ್ಪ ಕಷ್ಟ ಆಗ್ತದ. ಪರ್ಟಿಕ್ಯುಲರ್ ಕಚೇರಿ ಅಂದ್ರ ಝೋನದ ಆಫೀಸ್ ಯಾವ್ದು ಅನ್ನೋದು ಗೊತ್ತಿರ್ಬೇಕು ನಮಗ. ಉತ್ತರದ ವಲಯ ಆದ ಬಳಿಕ ಉತ್ತರದ ಮಧ್ಯ ವಲಯ ಅಂತ ಹೇಳ್ತೋಳ.
ಉತ್ತರದ ಮಧ್ಯವಲಯ. ಹಾಗಾದರೆ ಏನದಂದ್ರ ಇನ್ನ ಕೇಂದ್ರ ವಲಯ, ನೆಕ್ಸ್ಟ್ ದಕ್ಷಿಣದ ಮಧ್ಯವಲಯ, ಇದು ಆಗನ ದಕ್ಷಿಣ ವಲಯ, ಆಗ್ನೇಯ ವಲಯ, ಆಗ್ನೇಯ ಮಧ್ಯ, ಪೂರ್ವ ವಲಯ, ಪೂರ್ವದ ಮಧ್ಯ ವಲಯ, ನೆಕ್ಸ್ಟ್ ಈಶಾನ್ಯ ವಲಯ. ಎನ್ ಈಶಾನ್ಯ ವಲಯ. ಇಲ್ಲಿ ಏನದ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಪಶ್ಚಿಮ ಮಧ್ಯ ವಲಯ, ನೆಕ್ಸ್ಟ್ ಬರೋದು ಏನದ ಪೂರ್ವ ಕರಾವಳಿ. ಈ ರೀತಿ ಆಯ್ತು. ಈಗ ನಮಗ ಇದ್ರ ಮ್ಯಾಗ ಯಾವ್ಯಾವ ಊರು ಎಲ್ಲೆಲ್ಲಿ ಬರ್ತಾವ ಅರ್ಧ ಗೊತ್ತಿದ್ದುದೇ ಇರ್ತಾವ. ಇದಕ್ಕ ನಾವ್ ಏನ್ ಅನ್ಬೇಕು ಅಂದ್ರ ದೆಹಲಿ ಅನ್ನಬೇಕು. ಇದರ ಕೆಳಗಡೆ ಇದು ಅಲಹಾಬಾದ್ ಆಯಿತು. ಅದರ ನಂತರ ಬರೋದು ಯಾವುದು ಅಂದ್ರೆ ಮುಂಬೈ. ಮುಂಬೈ ಕೆಳಗೆ ಬರೋದು ಯಾವುದು ಅಂದ್ರೆ ಸಿಕಂದರಾಬಾದ್. ಸಿಕಂದರಾಬಾದ್ ಕೆಳಗೆ ಬರೋದು ಚೆನ್ನೈ. ಇಷ್ಟು ಮೊದಲು ಬರೆದು ಬಿಡೋದ್ರಿ. ಈಗ ಇವು ನಮ್ಗೆ ಆನ್ಸರ್ ಸಿಕ್ಕು. ಉತ್ತರದ ವಲಯ ದೆಹಲಿ, ಉತ್ತರದ ಮಧ್ಯ ವಲಯ ಅಲಹಾಬಾದ್, ಕೇಂದ್ರ ವಲಯ ಮುಂಬೈ, ದಕ್ಷಿಣ ವಲಯ ಚೆನ್ನೈ, ದಕ್ಷಿಣದ ಮಧ್ಯ ಸಿಕಂದರಾಬಾದ್. ಇನ್ನ ಇಲ್ಲಿದಿಂದ ಈ ಕಡೆ ತೋಳನು. ಇದು ಕಲ್ಕತ್ತಾ ಬರಿತೀನಿ. ಕಲ್ಕತ್ತಾ ಬರದ ಬಳಕ ಇಲ್ಲಿ ಹಾಜಿಪುರ್ ಬಿಹಾರ ತಿಳಿದ ಇದು ಬರಿತೀವಿ. ಇದು ಒಂಥರ ಮುಂಬೈ ಅದ. ಮುಂಬೈ ಆದ ಬಳಕ ಏನದಂದ್ರೆ ಮತ್ತೊಮ್ಮೆ ಇಲ್ಲಿ ಮುಂಬೈ ಬರ್ಯಾನು ಆಯ್ತಲ್ಲ. ಈಗ ಏನದಂದ್ರೆ ಇಲ್ಲಿ ಮಧ್ಯಪ್ರದೇಶದಲ್ಲಿ ಬರ್ತಾವ. ಸ್ವಲ್ಪ ನಮಗ ಅಬ್ಸರ್ವೇಷನ್ ಮಾಡಿ ಏನೇನ್ ಅದಾವ ಅನ್ನೋದು. ಯಾವ ಮೊದಲು ಸರಳ ಊರುಗಳಿರ್ತಾವ ಬರ್ಕೊಂಡು ಬಿಡ್ಬೇಕ್ರಿ. ಆಮ್ಯಾಗ ಒಂದು ರೌಂಡ್ ಇದ್ದೇ ಇರ್ತಾವ. ಇದು ಕಲ್ಕತ್ತಾ ಅದಂದ್ರೆ ಇದನ್ನು ಏನದಂದ್ರೆ ಕಲ್ಕತ್ತಾನಿ ಅದ. ಹಾಗಾದ್ರೆ ಇದು ಚೆನ್ನೈ ಆಯ್ತು. ಇದು ನಮಗ್ ಬರಬೇಕು ಹುಬ್ಬಳ್ಳಿ. ಹುಬ್ಬಳ್ಳಿ ಎನ್ನುವುದು ನೈಋತ್ಯ ರೈಲ್ವೆ ವಲಯ ಕರ್ನಾಟಕದೊಳಗ ಅದ. ಹುಬ್ಬಳ್ಳಿಯಲ್ಲಿ ಯಾವ ವಲಯವಿದೆ ಅಂದ್ರೆ ನೈಋತ್ಯ ರೈಲ್ವೆ ವಲಯವಿದೆ. ಇದು ಕರೆಕ್ಟ್ ಗೊತ್ತಿರಬೇಕು. ಹಾಗಾದ್ರೆ ಮುಂಬೈ ಆಯ್ತು. ಇದು ಏನದಂದ್ರೆ ಜೈಪುರ್. ಇಲ್ಲಿ ನೆಕ್ಸ್ಟ್ ಬರೋದು ಯಾವುದು ಅಂದ್ರೆ ಗೋರಖ್ಪುರ್. ಗೋರಖ್ಪುರ್ ಆಗ ಬಳಕ ನೆಕ್ಸ್ಟ್ ಬರೋದು ಯಾವುದು ಅಂದ್ರ ಗೌಹಾತಿ ಆಸಾಂ. ಗವಾತಿ ಒಳಗ ಎಲ್ಲಿ ಅದ ಪ್ಲೇಸ್ ಅಂದ್ರ ಮಾಲೇಗಾಂವ್. ಇದು ಗೊತ್ತಿರ್ಬೇಕು ನಮಗ. ಇನ್ನ ಪೂರ್ವ ಕರಾವಳಿ ವಲಯ ಎಲ್ಲಿ ಅದಂದ್ರ ಭುವನೇಶ್ವರ ಒಡಿಸ್ಸಾ. ಭುವನೇಶ್ವರ ಒಡಿಸ್ಸಾದೊಳಗೆ ಬರ್ತದ. ನೆಕ್ಸ್ಟ್ ಬರೋದು ಏನದಂದ್ರ ವಿಶಾಖಪಟ್ಟಣಂ. ವಿಶಾಖಪಟ್ಟಣಂ ಇದು ಎಲ್ಲದ ಅಂತ ಕೇಳಿದ್ರು ಅಂದ್ರ ಆಂಧ್ರ ಪ್ರದೇಶ್. ಈಗ ಮೊದಲು ಒಂದು ಹಂತಕ್ಕ ಗ್ಯಾಪ್ ಇದ್ದದ್ದು ಇರ್ತಾವ. ಎಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಎಲ್ಲ ನಿಧಾನ ಕೇಳ್ಕೋಬೇಕು. ಇಲ್ಲೊಂದು ಸ್ವಲ್ಪ ನೀವೀಗ ಅಬ್ಸರ್ವೇಷನ್ ಮಾಡಿ. ಮುಂಬೈ ಎರಡು ಅದಾವ. ಎಲ್ಲಿ ಅದಾವ ಕದು ಬೇಕು ನಾವು. ಕೇಂದ್ರ ಮುಂಬೈ ಹೆಡ್ ಕ್ವಾರ್ಟರ್ ಎಲ್ಲಿ ಹೇಳೋರು ನಾವು. ಕೇಂದ್ರ ರೈಲ್ವೆ ವಲಯ ಮುಂಬೈ. ಎರಡು ಮ್ಯಾಚ್ ಫಾಲೋಯಿಂಗ್ ಕೊಡಕ್ ಬರಲ್ಲ. ಹಾಗಾಗಿ ಇದು ಪಶ್ಚಿಮ ರೈಲ್ವೆ ವಲಯ ಚರ್ಚ್ ಗೇಟ್ದೊಳಗ ಅದ. ಇದು ಎಲ್ಲದಂದ್ರೆ ಸೆಂಟ್ರಲ್ ರೈಲ್ವೆ ಎಲ್ಲದಂದ್ರೆ CST ಛತ್ರಪತಿ ಶಿವಾಜಿ ಟರ್ಮಿನಸ್ದಾಗ ಅದ. ಕಲ್ಕತ್ತಾ ಇದು ಪೂರ್ವದ ಫೇರ್ ಪ್ಯಾಲೇಸ್. ಫೇರ್ಲಿ ಪ್ಯಾಲೇಸ್ ಅಂತೇಳಿ ಅರಮನೆ ಬರ್ತದೆ. ಹಾಗಾದರೆ ಇದು ಏನದಂದ್ರೆ ಗಾರ್ಡನ್ ರೀಚ್ ಎನ್ನುವುದರಲ್ಲಿ ಬರ್ತದೆ. ಗಾರ್ಡನ್ ರೀಚ್ ಕರೆಕ್ಟ್ ಐತ್ರ. ಈಗ ನಮ್ಗ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು. ಇವು ಪ್ಲೇಸ್ ಯಾವ್ಯಾವ ಎಲ್ಲೆಲ್ಲಿ ಅದಾವ ಅನ್ನೋದು ಕರೆಕ್ಟ್ ಗೊತ್ತಿರಬೇಕು. ದೆಹಲಿ ಅನ್ನೋದು ದೆಹಲಿ ಅದ ಉತ್ತರ ಪ್ರದೇಶದೊಳಗ. ಅಲಹಾಬಾದ್ ಅದ ಮುಂಬೈ ಮಹಾರಾಷ್ಟ್ರದೊಳಗದ. ಜೈಪುರ ಎನ್ನುವುದು ರಾಜಸ್ಥಾನದಾಗ ಅದ. ಇನ್ನು ಬರೋದು ಏನದಂದ್ರೆ ಹುಬ್ಬಳ್ಳಿ ಕರ್ನಾಟಕದೊಳಗೆ ಬರ್ತದ. ಚೆನ್ನೈ ತಮಿಳುನಾಡದಾಗ ಬರ್ತಾವ. ತೆಲಂಗಾಣದಾಗ ಸಿಕಂದರಾಬಾದ್. ಇನ್ನು ಕಲ್ಕತ್ತಾ ವೆಸ್ಟ್ ಬೆಂಗಾಲ್. ಕಲ್ಕತ್ತಾ ವೆಸ್ಟ್ ಬೆಂಗಾಲ್. ಗೋರಖ್ಪುರ್ UP. ಈಶಾನ್ಯ ಗಡಿ ವಲಯ ಇದು ಎಲ್ಲಿ ಬರ್ತಂದ್ರೆ ಅಸ್ಸಾಂದೊಳಗೆ ಬತ್ತು. ಹಾಗಾದರೆ ಭುವನೇಶ್ವರ ಒಡಿಸ್ಸಾ ವಿಶಾಖಪಟ್ಟಣಂ ಆಯ್ತು. ಇವು ಎರಡೂ ಎಲ್ಲಿ ಬರ್ತಾವ ಅಂದ್ರೆ ಇದು ಮಧ್ಯಪ್ರದೇಶದಲ್ಲಿ ಬರ್ತದ. ಇದು ಛತ್ತೀಸ್ಗಢದಲ್ಲಿ ಬರ್ತದೆ.
ಛತ್ತೀಸ್ಗಢ ರಾಜ್ಯದಲ್ಲಿ. ಹಾಗಾದ್ರೆ ಛತ್ತೀಸ್ಗಢದಲ್ಲಿ ಎಲ್ಲಿ ಏನದಂದ್ರ ಈಶಾನ್ಯ, ಇದಕ್ಕೆ ನೋಡ್ರಿ, ಆಗ್ನೇಯ ರೈಲ್ವೆ ವಲಯದ ಕೇಂದ್ರ ಸ್ಥಳ ಛತ್ತೀಸ್ಗಢದಲ್ಲಿ ಎಲ್ಲದ ಇದು ಒಂದು ಕಾನ್ಸೆಪ್ಟ್. ಎರಡನೆಯದು ಪಶ್ಚಿಮ ರೈಲ್ವೆ ವಲಯ ಮಧ್ಯಪ್ರದೇಶದೊಳಗೆ ಬರ್ತದಲ್ಲ, ಇದು ಎಲ್ಲಿ ಬರ್ತದ? ಇವೆರಡನ್ನು ನಮಗ ತಾವು ಕಾಮೆಂಟ್ಸ್ ಬಾಕ್ಸ್ನೊಳಗೆ ಆನ್ಸರ್ ಮಾಡಬೇಕು. ಒಂದು ಮಧ್ಯಪ್ರದೇಶದ ಕೇಳೀನಿ, ಮತ್ತೊಂದು ಛತ್ತೀಸ್ಗಢದ ಕೇಳೀನಿ, ಉಳಿದಿದ್ದೆಲ್ಲವನ್ನು ನಿಮಗೆ ಹೇಳಿದ್ದವ. ಹಾಗಾದರೆ ಭಾರತದ ರೈಲ್ವೆ ವಲಯಗಳು ಎಷ್ಟದವ? ಮಧ್ಯಪ್ರದೇಶದಲ್ಲಿ ಪಶ್ಚಿಮ ಮಧ್ಯ ರೈಲ್ವೆ ವಲಯ ಮಧ್ಯಪ್ರದೇಶದ ಯಾವ ಊರದಾಗದ? ಇದೊಂದು ಆನ್ಸರ್ ಮಾಡ್ರಿ. ಆಗ್ನೇಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಛತ್ತೀಸ್ಗಢದ ಯಾವ ಊರದಾಗ ಬರ್ತದ? ಇವೆರಡಕ್ಕೂ ತಾವು ಆನ್ಸರ್ ಮಾಡಿದ್ರಿ ಅಂದ್ರ ಕರೆಕ್ಟ್ ಆಗ್ತದ, ಹೌದ್ರಿ? ಹಾಗಾದ್ರೆ ಲಾಸ್ಟಿಗೆ ಏನದಂದ್ರ ಇದಕ್ಕೆ ಎರಡು ಆಪ್ಷನ್ಗಳನ್ನು ಕೊಟ್ಟಿರ್ತೀನಿ. ಮಧ್ಯಪ್ರದೇಶಕ್ಕ ಆಪ್ಷನ್ ನಂಬರ್ ಇದಕ್ಕ ನಾವು ಏನದಂದ್ರ ಜಬಲ್ಪುರ್, ಅದಕ್ಕೆ ಏನಂತೇಳಿ ಕರಿತೀವಿ ಅಂದ್ರೆ ಜಬಲ್ಪುರ್ ಅಂತ ಹೇಳಿ ಕರಿತೇವೆ ನಾವು. ಇದಕ್ಕ ಏನಂತೇಳಿ ಕರಿತೀವಿ ಅನ್ನೋದಕ್ಕ ನೀವು ಆನ್ಸರ್ ಮಾಡಬಹುದು. ಒಂದನೇದ್ದು ರಾಯ್ಪುರ್, ಅಥವಾ ಕ್ವಶನ್ ಮಾರ್ಕ್. ಇಷ್ಟು ತಾವು ಆನ್ಸರ್ ಮಾಡಿದ್ರೆ ಇದರ ಬಗ್ಗೆ ಮುಗಿತು. ಎಲ್ಲರಿಗೂ ಏನದಂದ್ರ KS ಸ್ಪರ್ಧಾರ್ಥಿಗಳಿಗೆ ತಮ್ಮ ಪರಿಶ್ರಮ ಮತ್ತು ತಮ್ಮ ಜ್ಞಾನಕ್ಕೆ ಯಾವಾಗಲೂ ಯಶಸ್ಸು ಸಿಗ್ತದ. ಹಾಗಾಗಿ ಏನಂದ್ರೆ ವಿಶ್ ಯು ಆಲ್ ದಿ ಬೆಸ್ಟ್. ಭಾವಿ ಏನಂದ್ರೆ ಕರ್ನಾಟಕ ಆಡಳಿತಾತ್ಮಕ ಅಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಶುಭಾಶಯಗಳು. ಧನ್ಯವಾದಗಳು.